ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಹರಿರಪಿ ಪರಂ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಪೂಜ್ಯ ಗುರುಗಳಾದ ಶ್ರೀಪಾದರ ಚರಣಾರವಿಂದಕ್ಕೆ ವಂದಿಸಿ, ಶ್ರೀಕೃಷ್ಣನ ಚರಿತ್ರೆಯ ಕೆಲವು ಅಂಶಗಳನ್ನು ಇವತ್ತು ಅನುವಾದ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಒಂದು ಸೂಚನೆ ಬಂತು. ಶ್ರೀಕೃಷ್ಣನ ಚರಿತ್ರೆಯಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಲೋಕನೀತಿ ಏನು, ಕೃಷ್ಣ ತಿಳಿಸಿದ ಲೋಕನೀತಿ ಅವನ ಚರಿತ್ರೆಯಿಂದ ಹೇಗೆ ತಿಳಿಬಹುದು ಅನ್ನೋದನ್ನು ತಿಳಿಸ್ರಿ ಅಂತ ಆ ದೃಷ್ಟಿಯ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಪರಮಾತ್ಮ ಮಧುರಾ ಪಟ್ಟಣದಲ್ಲಿ ಅವತಾರ ಮಾಡಿದ. ಮಧುರೆಯಲ್ಲಿ ಅವತಾರ ಮಾಡಿದಂಥ ಶ್ರೀಕೃಷ್ಣ ಆ ರಾತ್ರಿಯೇ ನಂದಗೋಕುಲಕ್ಕೆ ಹೋದ. ವಸುದೇವನಿಗೆ ಆಜ್ಞೆ ಮಾಡಿದ. ವಸುದೇವ ನಂದಗೋಕುಲಕ್ಕೆ ಕರ್ಕೊಂಡು ಹೋದ. ನ ಕಂಸಭೀತ್ಯಾಭಿಯಯೋ ವ್ರಜಂ ಸಹ, ಕಂಸ ಬಂದು ಕೊಲ್ತಾನೆ, ಹಿಂದಿನ 6 ಮಕ್ಕಳನ್ನು ಕೊಂದಿದ್ದ, ಅದೇ ರೀತಿ ಕಂಸ ಕೊಲ್ತಾನೆ ಅಂತ ಹೆದರಿ ಹೋದದ್ದಲ್ಲ. ಮತ್ತು ಯಾಕೆ ಕೃಷ್ಣ ಮಧುರಾ ಪಟ್ಟಣದಿಂದ ನಂದಗೋಕುಲಕ್ಕೆ ಹೋದ ಅಂದರೆ, ಅಲ್ಲಿ ನಂದಗೋಕುಲದಲ್ಲಿ ಗೋವುಗಳಿದ್ದಾವೆ, ಗೊಲ್ಲರಿದ್ದಾರೆ, ದನ ಕಾಯುವವರಿದ್ದಾರೆ, ದನ ಕಾಯುವ ಹುಡುಗರಿದ್ದಾರೆ. ಅವರನ್ನೆಲ್ಲ ಉದ್ಧಾರ ಮಾಡಬೇಕು, ಅವರ ಯೋಗಕ್ಷೇಮ ನೋಡಿಕೊಳ್ಬೇಕು, ಅವರನ್ನು ವಿಚಾರಿಸಬೇಕು ಅಂತ ಶ್ರೀಕೃಷ್ಣ ದೊಡ್ಡ ರಾಜಧಾನಿಯಿಂದ ಹಳ್ಳಿಗೆ ಬಂದವನು. ಆವಾಗ ಮಧುರಾ ಪಟ್ಟಣ ಅಂದರೆ ರಾಜಧಾನಿ, ನಂದಗೋಕುಲ ಒಂದು ಗೊಲ್ಲರ ಹಳ್ಳಿ, ಅದು ಘೋಷ ಅಂತಾರೆ. ದನ ಕಾಯುವವರು, ದನ ಮೇಯಿಸುವವರು ಇರತಕ್ಕಂಥ ಒಂದು ಹಳ್ಳಿಗೆ ಘೋಷ, ನಂದವ್ರಜ ಅಂತಾರೆ. ಅಲ್ಲಿಗೆ ಹೋದ ಕೃಷ್ಣ. ಯಾಕೆ? ಆ ನಂದಗೋಕುಲದಲ್ಲಿ ಎಲ್ಲ ವ್ಯಾಕುಲತೆಯನ್ನು ಪರಿಹರಿಸಬೇಕು, ದನಗಳ ಯೋಗಕ್ಷೇಮ ನೋಡಬೇಕು, ಆ ದೃಷ್ಟಿಯಿಂದ ಹೋಗಿದ್ದಾನೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ. ಶ್ರೀಕೃಷ್ಣ ನಂದಗೋಕುಲವನ್ನು ರಕ್ಷಣೆ ಮಾಡಿದ್ದರಿಂದ ನಂದಗೋಕುಲ ಅನಾಕುಲವಾಗಿ ಅದು ಮೆರಗಿತು, ಬೇಕಾದಷ್ಟು ಚೆನ್ನಾಗಿ ಅಭಿವೃದ್ಧಿಗೆ ಬಂತು ನಂದಗೋಕುಲ. ಆ ದೃಷ್ಟಿಯಿಂದ ಶ್ರೀಕೃಷ್ಣ ನಂದಗೋಕುಲಕ್ಕೆ ಹೋಗಿದ್ದಾನೆ. ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಶ್ರೀಕೃಷ್ಣ ಪರಮಾತ್ಮ ನಂದಗೋಕುಲಕ್ಕೆ ಹೋದ ಉದ್ದೇಶ ಇದು. ಯಾಕೆ ಅಂದರೆ ಅಲ್ಲಿರ್ತಕ್ಕಂಥ ಗೊಲ್ಲರನ್ನು, ಹಳ್ಳಿಗರನ್ನು ರಕ್ಷಣೆ ಮಾಡಬೇಕು. ಅವರಿಂದ ಇಡೀ ನಗರದಲ್ಲಿದ್ದವ್ರದ್ದು ಇಡೀ ಪ್ರಪಂಚದಲ್ಲಿದ್ದವರ ಬದುಕು ಇವತ್ತು ದನಗಳನ್ನು ಅವಲಂಬಿಸಿದೆ. ತಾಯಿ ಹಾಲು ಕುಡಿತಾನೆ ಒಬ್ಬ ವ್ಯಕ್ತಿ, ಕೆಲವು ತಿಂಗಳವರೆಗೆ ಮಾತ್ರ ತಾಯಿ ಹಾಲು, ಸ್ವಲ್ಪ ದಿವಸಕ್ಕೆ ತಾಯಿ ಹಾಲು ನಿಲ್ಲಿಸ್ತಾನೆ, ಗೋವಿನ ಹಾಲು ಪ್ರಾರಂಭ ಮಾಡ್ತಾನೆ. ಗೋವಿನ ಹಾಲು ನಿಲ್ಲಿಸುವ ಕ್ರಮ ಇಲ್ಲ.
ಗೋಕ್ಷೀರ ಸಾಯೋ ತನಕ ಬೇಕವನಿಗೆ, ಸಾಯೋ ಗಳಿಗೆಗೂ ಕೂಡ ಕಾಫಿ ಕುಡ್ದೇ ಸಾಯಬೇಕು ಆ ಪ್ರಸಂಗ. ಆದ್ದರಿಂದ ಗೋವಿನ ಹಾಲು ಸಾಯುವವರೆಗೆ ಒಬ್ಬ ಮನುಷ್ಯನಿಗೆ ಬೇಕು, ತಾಯಿ ಹಾಲು ನಿಂತು ಹೋಗ್ತದೆ, ಗೋ ಹಾಲು ಶುರು ಮಾಡ್ತದೆ. ದನದ ಹಾಲು ಬೇಕು. ಅಂದರೆ ಗೋವಿನ ಮಹತ್ವ ಎಷ್ಟಿದೆ ನಮಗೆ ಅಂದಮೇಲೆ ಆ ಗೋವುಗಳನ್ನು ಸಾಕ್ತಕ್ಕಂಥವರು, ಆ ಹಾಲನ್ನು ಒದಗಿಸ್ತಕ್ಕಂಥವರು, ಅವರ ಯೋಗಕ್ಷೇಮ ನೋಡ್ಕೋಬೇಕು. ಹಳ್ಳಿಗರಿಂದ ಇವತ್ತು ಎಷ್ಟು ಲಾಭ ಪಡಿತಾ ಇದ್ದೇವೆ ನಗರದಲ್ಲಿರ್ತಕ್ಕಂಥ ನಾವು, ಅವರ ಯೋಗಕ್ಷೇಮ ನೋಡದೇ ಇದ್ದರೆ ಹೇಗೆ? ಈ ದೃಷ್ಟಿ ರಾಮ ಅವನೂ ಕಾಡಿಗೆ ಹೋದ. ರಾಮ ಕಾಡಿಗೆ ಹೋದ ದೃಷ್ಟಿ, ಅಲ್ಲಿ ತಪಸ್ಸು ಮಾಡ್ತಾ ಮುನಿಗಳಿದ್ದಾರೆ, ಅವರಿಗೆ ರಾಕ್ಷಸರ ಬಾಧೆ, ಅದನ್ನು ಪರಿಹರಿಸಬೇಕು. ಆ ಋಷಿ ಮುನಿಗಳಿಂದ ಧರ್ಮ ಉತ್ಪತ್ತಿ ಆಗ್ತಾ ಇದೆ. ಧರ್ಮವನ್ನು ಉತ್ಪತ್ತಿ ಮಾಡತಕ್ಕ ಋಷಿಗಳ ರಕ್ಷಣೆಗೋಸ್ಕರ ರಾಮ ಕಾಡಿಗೆ ಹೋದ. ಹಾಲನ್ನು ಕೊಡ್ತಕ್ಕಂಥ ದನಗಳನ್ನು ಸಾಕ್ತಕ್ಕಂಥವರು ಗೊಲ್ಲರು, ಅವರನ್ನು ಉದ್ಧಾರ ಮಾಡಬೇಕು. ಆ ದೃಷ್ಟಿಯಿಂದ ಶ್ರೀಕೃಷ್ಣ ನಂದಗೋಕುಲಕ್ಕೆ ಹೋಗಿದ್ದಾನೆ. ಯಾವ ರೀತಿ ನಮ್ಮ ಮನೋಭಾವ ಇರಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಿದ್ದಾನೆ. ಕೃಷ್ಣ ಎಲ್ಲಿ, ಆ ಗೋವುಗಳು ಎಲ್ಲಿ. ಆದರೆ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ, ಇಡೀ ಜಗತ್ತಿಗೆ ಹಿತ ಉಂಟು ಮಾಡ್ತಾನೆ. ಆದರೆ ಮೊದಲು ಹೇಳಿರೋದು ಗೋಹಿತ, ಗೋವುಗಳಿಗೆ ಹಿತ ಉಂಟು ಮಾಡ್ತಕ್ಕವನು. ಆ ಕರುಗಳನ್ನು ದನಗಳನ್ನು ಸಾಕಲಿಕ್ಕೋಸ್ಕರ ಅಲ್ಲಿ ಹೋಗಿದ್ದಾನೆ. ಅನಂತರದಲ್ಲಿ ನಂದಗೋಕುಲಕ್ಕೆ ಹೋದಾಗ ಪೂತನೆ ಬಂದಳು. ಪೂತನೆಯಿಂದ ಇವನಿಗೇನು ಆಪತ್ತಿಲ್ಲ, ಆದರೆ ಪೂತನಾ ಜೀವಿತ ಹರಹ ಅಂತ ಪೂತನೆಯನ್ನು ಕೊಂದ. ಇದರ ನೀತಿ ಏನು ಅಂತಂದರೆ, ಮಕ್ಕಳಿಗೆ ಬರತಕ್ಕಂಥ ಬಾಲಗ್ರಹ ನಿವಾರಣೆ ಆಗಬೇಕು. ಪೂತನೆ ಅಂತನ್ನುವಳೊಬ್ಬಳು ಒಂದು ಬಾಲಗ್ರಹ, ಅದು ಮಕ್ಕಳಿಗೆ ಬರತಕ್ಕಂಥ ಪೀಡೆ. ಶ್ರೀಕೃಷ್ಣ ಬಾಲಕೃಷ್ಣ, ಶಿಶುಗಳ ಮೇಲೆ ಬಹಳ ಪ್ರೀತಿ ತೋರಿಸ್ತಕ್ಕಂಥವನು. ಆದ್ದರಿಂದ ಅಂಥ ಯಾವ ಶಿಶುಗಳಿಗೂ ಕೂಡ ಬಾಲಗ್ರಹ ದೋಷ ಬರಕೂಡ್ದು, ಅದು ಕೃಷ್ಣನ ಅಭಿಪ್ರಾಯ. ಆ ಪೂತನೆ ಏನು ಮಾಡಿದ್ಲು ಅಂತ ಭಾಗವತದಲ್ಲಿ ಹೇಳ್ತಾರೆ. ಶಿಶೂಂಶ್ಚಚಾರ ನಿಘ್ನಂತಿ ಪುರಗ್ರಾಮ ವ್ರಜಾದಿಷು. ಪುರ, ಗ್ರಾಮ, ವ್ರಜ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ, ಗೊಲ್ಲರಿರ್ತಕ್ಕಂಥ ಹಳ್ಳಿಗಳಲ್ಲಿ ಸಂಚಾರ ಮಾಡ್ತಾ ಶಿಶೂಂಶ್ಚಚಾರ ನಿಘ್ನಂತಿ, ಮಕ್ಕಳನ್ನೆಲ್ಲ ಸಾಯಿಸ್ತಾ ಇದ್ದಳಂತೆ. ಈ ಮಕ್ಕಳಿಗೇನಾದರೂ ಇಂಥ ಆಪತ್ತು ಬಂದರೆ ಅದು ಪೂತನ, ಕೋಟರ, ರೇವತಿ, ಈ ದುಷ್ಟಶಕ್ತಿಗಳಿಂದ ಬರೋದು. ಶ್ರೀಕೃಷ್ಣ ಅದನ್ನೆಲ್ಲ ನಿವಾರಣೆ ಮಾಡಬೇಕು. ಮುಂದಿನ ಪ್ರಜೆಗಳು, ಇವತ್ತಿನ ಮಕ್ಕಳು, ಅವರ ಹಿತ ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪೂತನೆಯನ್ನು ಕೊಂದಿದ್ದಾನೆ. ಪೂತನೆಯಿಂದ ಕೃಷ್ಣನಿಗೆ ಬಂದಂಥ ಆಪತ್ತೇನೂ ಇಲ್ಲ. ಆದರೆ ಪೂತನಾ ಜೀವಿತ ಹರಹ ಅನ್ನೋದರಿಂದ ಶಿಶುಂಶ್ಚಚಾರ ನಿಘ್ನಂತಿ ಅಂತ ಹೇಳಿದಂತೆ ಶಿಶುಗಳಿಗೆ ಬರತಕ್ಕಂಥ ದೋಷಗಳು, ರೋಗಗಳು, ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅನ್ನೋ ತತ್ವವನ್ನು ತೋರಿಸ್ತಾ ಇದ್ದಾನೆ. ಅನಂತರ ತೃಣಾವರ್ತ, ಅವನನ್ನು ಸಂಹಾರ ಮಾಡಿದ. ವಾದಿರಾಜ ಗುರುಸಾರ್ವಭೌಮರೇ ತೃಣಾವರ್ತನನ್ನು ಕೃಷ್ಣ ಕೊಂದದರ ನೀತಿ ಏನು ಅನ್ನೋದನ್ನು ತಿಳಿಸಿದ್ದಾರೆ. ತೃಣಾವರ್ತ ಅಂದರೆ ಬಿರುಗಾಳಿ, ಸುಂಟ್ರೆ ಗಾಳಿ ಬಂತು, ಎಲ್ಲರ ಕಣ್ಣಿಗೆ ಮಣ್ಣೆರಿಚಿತು, ಎಲ್ಲರೂ ಆ ಧೂಳು ಬಂತು, ಆ ಧೂಳಿನಿಂದ ಎಲ್ಲರೂ ಕಣ್ಣು ಮುಚ್ಚಿದರು. ಆ ಗಾಳಿ ಕೃಷ್ಣನನ್ನು ಹಾರಿಸ್ಕೊಂಡು ಹೋಯಿತು. ಇವತ್ತು ಕಣ್ಣಿಗೆಲ್ಲ ಮಣ್ಣೆರಚತಕ್ಕಂಥ ನಾಸ್ತಿಕ್ಯವಾದಗಳು ಬೇಕಾದಷ್ಟಿದೆ, ದುರ್ಮತಗಳಿದೆ, ನಾಸ್ತಿಕ್ಯವಾದಗಳಿದೆ. ಅದು ಎಲ್ಲರ ಕಣ್ಣಿಗೆ ಮಣ್ಣೆರಿಚಿ ಭಗವಂತನ ತತ್ವವನ್ನೇ ಕಣ್ಮರೆ ಮಾಡತಕ್ಕಂಥ ಮತಗಳಿದೆ. ಅದೇ ತೃಣಾವರ್ತ ಅಂತಂದರೆ. ತೃಣಾವರ್ತ ಬರೇ ಒಬ್ಬ ರಾಕ್ಷಸ, ಒಬ್ಬ ದೈತ್ಯ ಅಂತ ಭಾವಿಸಬಾರ್ದು. ಎಲ್ಲರ ಕಣ್ಣಿಗೆ ಮಣ್ಣೆರಚತಕ್ಕಂಥ ದುಷ್ಟ ಮತಗಳು, ದುಷ್ಟವಾದಗಳೇ ತೃಣಾವರ್ತ. ಅವರು ಪರಮಾತ್ಮನ ತತ್ವವನ್ನೇ ಹಾರಿಸಿಬಿಡ್ತಾರೆ. ಅಂಥ ತತ್ವಗಳನ್ನು ನಿವಾರಣೆ ಮಾಡಬೇಕು, ಭಗವಂತನ ಅಸ್ತಿತ್ವವನ್ನು ಒಪ್ಪಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ಆ ತೃಣಾವರ್ತನನ್ನು ಸಂಹಾರ ಮಾಡಿದ ಅಂತ ತೋರಿಸಿದ್ದ. ಹೀಗೆ ನಂದಗೋಕುಲದಲ್ಲಿ ವಿಹಾರ ಮಾಡ್ತಾ ಇದ್ದ. ಗೋಪಿಕಾಸ್ತ್ರೀಯರ ಮನೆಯಲ್ಲೆಲ್ಲ ಬೆಣ್ಣೆ ಮೊಸರು ಕದ್ದು ಅವರಿಗೆಲ್ಲ ಆನಂದನೇ ಉಂಟು ಮಾಡ್ತಾ ಇದ್ದ. ಬೆಣ್ಣೆ ಯಾಕೆ ಕದೀತಾ ಇದ್ದ ಶ್ರೀಕೃಷ್ಣ? ಬೆಣ್ಣೆಯಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ ಅಂತ ಶಾಸ್ತ್ರ. ಕೃಷ್ಣನಿಗೆ ನವನೀತ ಕೃಷ್ಣ ಅಂತ ಕರೀತಾರೆ, ಬೆಣ್ಣೆ ಕೃಷ್ಣ ಅಂತ ಕರೀತಾರೆ. ಕದ್ದಾದರೂ ಬೆಣ್ಣೆ ತಿಂತಿದ್ದ. ಏನು ಅಭಿಪ್ರಾಯ? ಪ್ರತಿಯೊಂದು ಜಡ ಪದಾರ್ಥಗಳಲ್ಲಿ ಅಭಿಮಾನಿ ದೇವತೆಗಳು ಅಂತಿರ್ತಾರೆ. ಅನ್ನಕ್ಕೆ ಅಭಿಮಾನಿ ಚಂದ್ರ, ಮಂಡಿಗೆಗೆ ಅಭಿಮಾನಿ ಚತುರ್ಮುಖ ಬ್ರಹ್ಮದೇವರು, ತುಪ್ಪಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಅದರಂತೆ ಬೆಣ್ಣೆಗೆ ಅಭಿಮಾನಿ ಮುಖ್ಯ ಪ್ರಾಣದೇವ. ನವನೀತದಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ. ಇವನು ಕೃಷ್ಣ, ಬೆಣ್ಣೆ ಮುಖ್ಯ ಪ್ರಾಣದೇವರು. ಕೃಷ್ಣ ಬೆಣ್ಣೆ ಕದ್ದ. ಬೆಣ್ಣೆ ಮತ್ತು ಕೃಷ್ಣ ಅಂದರೆ ಮುಖ್ಯ ಪ್ರಾಣ ಕೃಷ್ಣರ ಅನ್ಯೋನ್ಯ ಸಂಬಂಧ ಅಂತ ಅರ್ಥ. ಕೃಷ್ಣ ಬೆಣ್ಣೆಯನ್ನು ಕದ್ದ ಉದ್ದೇಶ ಅದು ಮುಖ್ಯ ಪ್ರಾಣದೇವರು ಅಭಿಮಾನಿಗಳಾಗಿದ್ದಾರೆ ಅಂತ. ಹೀಗೆ ಬೆಣ್ಣೆ ಕದಿಯೋದು ಇದನ್ನೆಲ್ಲ ಮಾಡ್ತಾ ಇದ್ದ. ಅಲ್ಲಿಂದ ನಂದಗೋಕುಲದಿಂದ ಶ್ರೀಕೃಷ್ಣ ವೃಂದಾವನಕ್ಕೆ ಹೋದ.
ವೃಂದಾವನಕ್ಕೆ ಹೋದ ಉದ್ದೇಶ ಏನು? ಹಳ್ಳಿಗರು ಗೊಲ್ಲರು ಅವರನ್ನು ಸಂರಕ್ಷಣೆ ಮಾಡಬೇಕು, ದನಕರುಗಳನ್ನು ನೋಡಬೇಕು ಅಂತ ಬಂದವನು ನಂದಗೋಕುಲ ಬಿಟ್ಟು ವೃಂದಾವನಕ್ಕೆ ಯಾಕೆ ಹೋದ? ಅದಕ್ಕೆ ಹೇಳ್ತಾರೆ, ಕೃಷ್ಣ ಒಮ್ಮೆ ಬಲರಾಮನನ್ನು ಕರೆದನಂತೆ, ಗಂಭೀರವಾಗಿ ಸಮಾಲೋಚನೆ ಮಾಡ್ತಾನೆ. ಅಣ್ಣ, ನಾವು ನಂದಗೋಕುಲಕ್ಕೆ ಬಂದಿವಿ, ಇಲ್ಲಿ ದನಕರುಗಳನ್ನು ನೋಡ್ಕೊಳ್ಬೇಕು, ಇದರ ಯೋಗಕ್ಷೇಮ ನೋಡಬೇಕು ಅಂತ ಬಂದಿದ್ದೇವೆ. ಆದರೆ ಇವಾಗ ಸ್ಥಳಾಂತರ ಮಾಡೋಣ, ಎಲ್ಲ ದನಕರುಗಳನ್ನು ಕರ್ಕೊಂಡು ವೃಂದಾವನಕ್ಕೆ ಹೋಗೋಣ ಅಂತಂದ. ಯಾಕೆ ಅಂತಂದರೆ, ಘೋಷೋಯಂ ನಗರಾಯತೆ, ಇದು ವ್ಯಾಸರ ವಾಣಿ. ಕೃಷ್ಣ ಹೇಳೋದು ಘೋಷೋಯಂ ನಗರಾಯತೆ. ಘೋಷ ಅಂದರೆ ಹಳ್ಳಿ, ಇದು ಹಳ್ಳಿ, ದನಕರುಗಳಿಗೆ ಒಳ್ಳೆ ವಾತಾವರಣ ಇರ್ತದೆ ಅಂತ ನಾವು ಬಂದ್ವಿ, ಒಳ್ಳೆ ಹುಲ್ಲು ಸಿಗ್ತದೆ, ಹಸಿರು ಹುಲ್ಲು ಸಿಗ್ತದೆ ಅಂತ ಬಂದಿದ್ದೇವೆ. ಆದರೆ ಇದು ನಗರಾಯತೆ, ನಗರವಾಗಿ ಪರಿವರ್ತನೆ ಹೊಂದುತ್ತಾ ಇದೆ. ಏನಾಯಿತು? ಹಳ್ಳಿ ಹೋಗಿ ನಗರವಾದರೆ ಯಾಕೆ ಆ ಹಳ್ಳಿ ಬಿಡಬೇಕು? ಕೃಷ್ಣ ಹೇಳ್ತಾನೆ, ಇಲ್ಲಿಯ ದನಕರುಗಳಿಗೆ ಮೇಯಲಿಕ್ಕೆ ಜಾಗವೇ ಇಲ್ಲ. ದನಕರುಗಳು ಮೇಯೋ ಜಾಗದಲ್ಲೆಲ್ಲ ಮನೆಗಳು ಬರ್ತಾ ಇದೆ. ಎಲ್ಲಿ ದನ ಮೇಯಬೇಕು ಆ ಮೈದಾನ ಎಲ್ಲ ಪ್ಲಾಟ್ಗಳಾಯಿತು, ಮನೆ ಬಂತು. ದನ ಎಲ್ಲಿ ಹೋಗಬೇಕು? ಹಸಿರು ಹುಲ್ಲು ಎಲ್ಲಿ ಸಿಗಬೇಕು ದನಕ್ಕೆ? ಕಟ್ಟಿ ಹಾಕಿದಲ್ಲೇ ಕಟ್ಟಿ ಹಾಕಬೇಕು. ಇಡೀ ಘೋಷ ಅಂದರೆ ದನಗಳೇ ಇರತಕ್ಕಂಥ ಹಳ್ಳಿ, ಅದು ಸುತ್ತಮುತ್ತಲು ಎಲ್ಲ ನಗರವಾಗಿ ಮನೆಯಾಗಿ ಪರಿವರ್ತನೆ ಹೊಂದಿಬಿಟ್ರೆ ದನಗಳು ಮೇಯಲಿಕ್ಕೆ ಎಲ್ಲಿ ಹೋಗಬೇಕು? ದನಗಳ ಸ್ವಭಾವ ಏನು ಅಂತಂದರೆ, ವ್ಯಾಸರು ಹೇಳ್ತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ ಅಂತೆ. ಬಹುಚಿತ್ರ ಜಗದ್ಬಹುಧಾ ಕರಣಾತ್ ಸ್ತ್ರೀಯ ಭಾರೇಣ ತುಷ್ಯಂತಿ, ಗಾವ ಸ್ವಚ್ಛಂದಚಾರತಃ, ಕುಂಜರಾ ಪಾಂಸುವರ್ಷೇಣ ಅಂತ ನಿಯಮ. ಸ್ತ್ರೀಯ ಭಾರೇಣ ತುಷ್ಯಂತಿ, ಹೆಣ್ಣು ಮಕ್ಕಳು ಉಲ್ಲಾಸಭರಿತರಾಗೋದು, ಬಹಳ ಉಲ್ಲಾಸದಿಂದ ಇರೋದು ಯಾವಾಗ ಅಂದರೆ ಗರ್ಭಭಾರ. ಗರ್ಭಭಾರ ಬಂದಾಗ ಹೆಣ್ಣು ಮಕ್ಕಳಿಗೆ ಉಲ್ಲಾಸ ಜಾಸ್ತಿ ಅಂತೆ, ಮನಸ್ಸು ಪ್ರಫುಲ್ಲವಾಗ್ತದಂತೆ. ಸ್ತ್ರೀಯೋ ಭಾರೇಣ ತುಷ್ಯಂತಿ. ಗಾವ ಸ್ವಚ್ಛಂದಚಾರತಃ, ಗೋವುಗಳು ಉಲ್ಲಾಸದಲ್ಲಿರಬೇಕಾದ್ರೆ, ಒಳ್ಳೆ ಹಾಲು ಕೊಡಬೇಕಾದ್ರೆ, ಆ ಹಾಲು ಆರೋಗ್ಯಕರವಾಗಿರಬೇಕಾಗಿದ್ದರೆ ದನಗಳಿಗೆ ಸ್ವಚ್ಛಂದಚಾರ ಬೇಕು. ಅಂದರೆ ಬೆಳಿಗ್ಗೆದ್ದು ದನಗಳನ್ನು ಬಿಚ್ಚಬೇಕು, ಗೂಟಕ್ಕೆ ಕಟ್ಟಿ ಹಾಕಿದ್ದನ್ನು. ಸಾಯಂಕಾಲದವರೆಗೆ ಅದು ಅಡ್ಡಾಡಿ, ಮಳೆ ಬರಲಿ ಬಿಸಿಲಿರಲಿ ಏನಿದ್ರೂ ಅಡ್ಡಾಡ್ತದೆ, ಸಾಯಂಕಾಲಕ್ಕೆ ಮನೆಗೆ ವಾಪಸ್ ಬರ್ತದೆ. ಇದು ಹಳ್ಳಿಗಳಲ್ಲೆಲ್ಲ ಕ್ರಮ. ಹಾಗೆ ಒಬ್ಬ ದನ ಕಾಯುವ ಹುಡುಗ ಅಂತ ಬಂದು ದನಗಳನ್ನು ಬಿಚ್ಚಿಕೊಂಡು ಹೋಗ್ತಾನೆ. ಸಾಯಂಕಾಲಕ್ಕೆ ದನಗಳೆಲ್ಲ ಅವುಗಳ ಮನೆಗೆ ತಾವೇ ಗುರ್ತಿಡ್ಕೊಂಡು ಬರ್ತಾರೆ. ಗಾವ ಸ್ವಚ್ಛಂದಚಾರತಃ ಕುಂಜರಾಹ ಪಾಂಸುವರ್ಷೇಣ. ಆನೆಗಳು ಉಲ್ಲಾಸದಲ್ಲಿರೋದು, ಆರೋಗ್ಯವಾಗಿರೋದು ಯಾವಾಗ ಅಂದರೆ ಪಾಂಸುವರ್ಷೇಣ. ಮಾವುತ ಆನೆಯನ್ನು ಸ್ನಾನ ಮಾಡಿಸಿದ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಫ್ರೀ ಬಿಡಬೇಕಂತೆ. ಒಂದು ತೊಟ್ಟಿಗಟ್ಟಲೆ ನೀರು ಬೇಕು ಆನೆಗೆ, ಅಷ್ಟು ತೊಟ್ಟಿಯ ನೀರನ್ನೆಲ್ಲ ಸ್ನಾನ ಮಾಡಿಸಿ ಅದನ್ನು ಮೈ ತೊಳೆದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಯಾವುದಾದ್ರೂ ಕಸದ ತಿಪ್ಪೆ ಹತ್ತಿರ ಹೋಗಿ ಒಂದಿಷ್ಟು ಕಸ ಮಣ್ಣು ಮೈ ಮೇಲೆ ಹಾಕ್ಕೊಳ್ಳೋದಂತೆ. ಆವಾಗ ಆನೆಗೆ ಉಲ್ಲಾಸ. ಅದನ್ನೇನಾದರೂ ನಿರ್ಬಂಧ ಮಾಡಿದರೆ, ಈಗ ತಾನೇ ಮೈ ತೊಳೆದಿದ್ದೇವೆ ಕಸ ಹಾಕ್ಕೊಳ್ತದೆ ಅಂತ ನಿರ್ಬಂಧ ಮಾಡಿದರೆ ಆನೆಗೆ ಸಿಟ್ಟು ಬರ್ತದಂತೆ, ಮದ ಬರ್ತದಂತೆ. ಕುಂಜರಾಹ ಪಾಂಸುವರ್ಷೇಣ ಅಂತ ಇರೋದು. ಆದ್ದರಿಂದ ದನಗಳಿಗೆ ಗೋವುಗಳಿಗೆ ಸ್ವಚ್ಛಂದಚಾರ ಬೇಕು. ಈ ನಂದಗೋಕುಲ ನಗರವಾಗಿ ಪರಿವರ್ತನೆ ಹೊಂದುತ್ತಾ ಇದೆ. ಹಸಿರು ಹುಲ್ಲು ಕಡಿಮೆ ಆಗಿದೆ, ಕಟ್ಟಿ ಹಾಕಿದಲ್ಲೇ ಕಟ್ಟಿ ಹಾಕಬೇಕು. ಒಣ ಹುಲ್ಲು ತಂದು ಹಾಕಬೇಕು, ಅದರ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡ್ತಾವೆ, ಅಲ್ಲೇ ಮಲಗ್ತಾವೆ, ಅಲ್ಲೇ ನಿಲ್ತಾವೆ, ಅಲ್ಲೇ ಮಲಗ್ತಾವೆ, ಅಷ್ಟೇ. ಬೇರೆ ಕಡೆ ಸಂಚಾರ ಅನ್ನೋದೇ ಇಲ್ಲ. ಹೀಗಾದರೆ ದನಗಳಿಗೆ ಮನಸ್ಸಿಗೆ ಉಲ್ಲಾಸ ಬರೋದು ಹೇಗೆ? ಆದ್ದರಿಂದ ಘೋಷೋಯಂ ನಗರಾಯತೆ ಅಂತ ಹೇಳಿ ನಾವು ವೃಂದಾವನಕ್ಕೆ ಹೋಗೋಣ. ವೃಂದಾವನದಲ್ಲಿ ಗೋವರ್ಧನ ಪರ್ವತ ಇದೆ, ಅದರ ಹೆಸರೇ ಗೋವರ್ಧನ. ದನಗಳನ್ನು ಚೆನ್ನಾಗಿ ಬೆಳೆಸ್ತಕ್ಕಂಥದ್ದು ವಿಶಾಲವಾದ ಪರ್ವತ. ವೃಂದಾವನಕ್ಕೆ ಮಥುರಾ ಕಡೆ ಹೋದರೆ ಇವತ್ತಿಗೂ ಕೂಡ ಅಲ್ಲಿ ಒಂದು ಪದ್ಧತಿ ಉಂಟು, ಗೋವರ್ಧನ ಪರಿಕ್ರಮ ಅಂತ ಒಂದು ಪದ್ಧತಿ. ಸುಮಾರು 25 ಕಿಲೋಮೀಟ್ರ್ ಆಗ್ತದೆ. ಒಂದು ಸಲ ಸುತ್ತು ಬರಬೇಕಾದ್ರೆ 25 ಕಿಲೋಮೀಟ್ರು. ಅದು ಪರ್ವತ ಅಂದರೆ ಎತ್ತರ ಇಲ್ಲ, ಹೈಟ್ ಇಲ್ಲ, ವಿಶಾಲವಾದ ಪರ್ವತ. ದನಗಳು ಕರುಗಳು ಸುಖವಾಗಿ ಏರಿಬಿಡ್ಬೋದು, ಅಷ್ಟೇ ಹೆಚ್ಚು ಎತ್ತರ ಇಲ್ಲ, ವಿಶಾಲತೆ ಜಾಸ್ತಿ. ಅಂಥ ಗೋವರ್ಧನ ಪರ್ವತ ಇದೆ. ದನಕರುಗಳು ಯಥೇಚ್ಛವಾಗಿ ಸಂಚಾರ ಮಾಡಿಕೊಂಡಿರ್ಬೋದು. ನಾವು ಅಲ್ಲಿ ಹೋಗೋಣ ಅಂತ ಶ್ರೀಕೃಷ್ಣ ವೃಂದಾವನಕ್ಕೆ ಹೋದನಂತೆ. ಈ ಮಾತು ಇಲ್ಲಿಲ್ಲ, ಹರಿವಂಶದಲ್ಲಿದೆ. ಘೋಷೋಯಂ ನಗರಾಯತೆ ಅಂತ ಕೃಷ್ಣ ಬಲರಾಮನ ಜೊತೆಗೆ ಸಮಾಲೋಚನೆ ಮಾಡಿ ವೃಂದಾವನಕ್ಕೆ ಹೋದದ್ದು. ಭಾಗವತದಲ್ಲಿ ವೃಂದಾವನಕ್ಕೆ ಹೋದ. ವಾದಿರಾಜ ಸ್ವಾಮಿಗಳು ಭಾಗವತವನ್ನು ಆಧರಿಸಿ ರುಕ್ಮಿಣೀಶಿ ವಿಜಯ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ, ವನಪ್ರಿಯೋ ಶೌಚಕ ಮೇ ರಮೇಶೋ ಮನೋಜ್ಞ ವೃಂದಾವನ ಏವ ವಾಸಂ. ವನಪ್ರಿಯೋ ಸೌ, ಶ್ರೀಕೃಷ್ಣನನ್ನು ವನಪ್ರಿಯ ಅಂತ ಕರೆದಿದ್ದಾರೆ.
ಎಲ್ಲಿ ಗಿಡಗಂಟೆಗಳಿರ್ತದೆ, ಹೂವಿನ ಗಿಡ, ಹಣ್ಣಿನ ಗಿಡ, ಕಾಡು, ಅದು ಭಗವಂತನಿಗೆ ಬಹಳ ಪ್ರೀತಿ. ಆದ್ದರಿಂದ ವನಪ್ರಿಯನಾದ ಶ್ರೀಕೃಷ್ಣ. ಇನ್ನೊಂದರ್ಥ ವನಪ್ರಿಯ ಅಂತಂದರೆ ಸಜ್ಜನರ ಸಂಘ. ವನ ಅಂದರೆ ಸಜ್ಜನರ ಸಂಘ. ವಿಜಯಧ್ವಜರು ಹಾಗೂ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಆದ್ದರಿಂದ ವನಪ್ರಿಯನಾಗಿರ್ತಕ್ಕಂಥ ಶ್ರೀಕೃಷ್ಣ ವೃಂದಾವನಕ್ಕೆ ಹೋದ ಉದ್ದೇಶ ಇದು. ವೃಂದಾವನದಲ್ಲಿ ಏನು ಮಾಡಿದ? ಆ ಗೋವರ್ಧನ ಪರ್ವತದಲ್ಲಿ, ಆಸುಪಾಸಿನಲ್ಲಿ, ಯಮುನಾ ತೀರದಲ್ಲಿ ದನಕರುಗಳನ್ನು ಮೇಯಿಸ್ತಾ ಇದ್ದ. ಸಪಾಲಯನ್ ಗೋಪಕ ಬಾಲ ವೃಂದೈ ಬಲೇನ ಸಾಕಂ ಪಶುವತ್ಸಯೂಥಾನ್. ಅಲ್ಲಿ ಬಲರಾಮನ ಜೊತೆಗೆ ಬೇರೆ ದನಕಾಯಿ ಹುಡುಗರ ಜೊತೆಗೆ ಅಡ್ಡಾಡಿಕೊಂಡು ಎಲ್ಲ ಕಡೆ ದನಕರುಗಳನ್ನು ಮೇಯಿಸ್ತಾ ಇದ್ದ. ವೃಂದಾವನದಲ್ಲಿ ಕೃಷ್ಣ ದನ ಮೇಯಿಸಿದರೆ ಆ ದನಗಳೆಲ್ಲ ಹೇಗೆ ಬೆಳೆದಿದ್ವು ಅಂತನ್ನೋದನ್ನು ಒಬ್ಬರು ದಾಸರು ಹೇಳ್ತಾರೆ. ದನ ಮೇಯಿಸಿದ ಕ್ರಮ ಹೇಗೆ? ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. ಕಾದನ ಹರಿವತ್ಸವ ಕಾದನ. ಕರುಗಳನ್ನು ಮೇಯಿಸ್ತಾ ಇದ್ದರೆ ಅಜಗಳಂತಿದ್ದ ಕರುಗಳು ಆಡಿನಂತೆ, ಸಣ್ಣ ಸಣ್ಣ ಕರುಗಳು ಆನೆ ಬೆಳೆದ ಹಾಗೆ ಬೆಳೆದಿದ್ವಂತೆ. ಅಷ್ಟು ಚೆನ್ನಾಗಿ ಶ್ರೀಕೃಷ್ಣ ದನಗಳನ್ನು ಮೇಯಿಸ್ತಾ ಇದ್ದ ಅಂಥೇಳಿ ಒಂದು ಪದ್ಯ ಬರೆದಿದ್ದಾರೆ. ಆ ಹೇಗೆ ಮೇಯಿಸ್ತಿದ್ದ ಅನ್ನೋದು ಆ ಪದ್ಯದಲ್ಲೇ ನೋಡಿ ತಿಳ್ಕೊಳ್ಬೋದು. ವೇದ ವೇದ್ಯ ಸಾಧು ವಿನುತ ರಾಧಿಕಾರಮಣ ಕೃಷ್ಣ. ವೇದ ವೇದ್ಯ ಸಾಧು ವಿನುತ ರಾಧಿಕಾರಮಣ ಕೃಷ್ಣ. ಕಾದನ ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಮೋದದಿಂದ ಮಾಧವ ಕಾದನ. ಕಾದನ ಕಾದನ ವತ್ಸವ ಹರಿ ಕಾದನ. ಕಾದನ ವತ್ಸವ ಹರಿ ಕಾದನ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿಕೊಳ್ಳಲು ತನ್ನ ಕೈಲಿ ಬಿಡಿದು ಮುರಳಿಗಾನ ಮಾಡುತ್ತ. ಎಳೆಗರಿಕೆ ಇರುವ ಸ್ಥಳದಿ ನೆರೆದು ವತ್ಸಗಳನೆ ನಿಲ್ಲಿಸಿಕೊಳ್ಳಲು ತನ್ನ ಕೈಲಿ ಬಿಡಿ ಮುರಳಿಗಾನ ಮಾಡುತ್ತ. ತನ್ನ ಸೆರಗು ತೆಗೆದು ಕೃಷ್ಣ ಕರುಗಳ ಬೆನ್ನೊಲಿಸಿ ತಿನ್ನು ತಿನ್ನು ಹುಲ್ಲು ಎನ್ನುತ್ತ ಕನ್ನ ಕರದಿದೋತ್ತುತ್ತ. ತಿನ್ನು ತಿನ್ನು
ದಾಸವರೇಣ್ಯರಾದ ವಿಜಯದಾಸರು ಶ್ರೀಕೃಷ್ಣ ಕರುಗಳನ್ನು ದನಗಳನ್ನು ಹೇಗೆ ಮೇಯಿಸ್ತಾ ಇದ್ದ, ಯಾವ ರೀತಿ ಮಾತಾಡಿಸ್ತಾ ಇದ್ದ, ತಿನ್ನು ತಿನ್ನು ಹುಲ್ಲು ಎನ್ನುತ್ತಾ ಹುಲ್ಲು ತಿನ್ನು ಅಂತ ಮಾತಾಡಿಸ್ಕೊಂಡು ಆ ದನಗಳನ್ನು ಬರಮಾಡಿಕೊಂಡು ಹುಲ್ಲು ತಿನ್ನಿಸ್ತಾ ಇದ್ದ. ಅದಕ್ಕೆ ಮಳೆ ಬಂದರೆ ಒಂದೆರಡು ಹನಿ ನೀರು ಬಿದ್ದರೆ ತಾನು ಹೊದ್ಕೊಂಡಿರುವ ಶಾಲು ತೆಗೆದು ಆ ದನಗಳ ಮೈ ಒರೆಸ್ತಾ ಇದ್ದಂತೆ ಶ್ರೀಕೃಷ್ಣ. ವಿಜಯದಾಸರು ಬಹಳ ಚೆನ್ನಾಗಿ ಚಿತ್ರಣ ಮಾಡಿದ್ದಾರೆ. ಅನೇಕ ಕಡೆ ನಾವು ನೋಡಿದ್ದೀವಿ. ಉತ್ತರ ಭಾರತದಲ್ಲಿ ದನಗಳನ್ನು ಸಾಕುವ ಗೋಶಾಲೆಯಲ್ಲಿ ಒಂದೊಂದು ದನದ ಮೇಲೆ ಒಂದೊಂದು ಫ್ಯಾನು, ಅಲ್ಲಿ ದೊಡ್ಡ ಮಿಷನ್ನು, ಹುಲ್ಲನ್ನು ಕತ್ತರಿಸಿ ಹಾಕಲಿಕ್ಕೆ, ಭಗವದ್ಗೀತೆ ಹಾಕಲಿಕ್ಕೆ, ಅಲ್ಲಿ ಕ್ಯಾಸೆಟ್ ಹಾಕಲಿಕ್ಕೆ ಸೌಂಡ್ ಬಾಕ್ಸು, ಇಂಥ ವ್ಯವಸ್ಥೆ. ಈ ರೀತಿ ಕಾಯ್ತಾ ಇದ್ದ ಶ್ರೀಕೃಷ್ಣ ಅನ್ನೋದನ್ನು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ. ಉಜಿರೆಯಲ್ಲಿ 26 ದೇಸಿ ಗೋವುಗಳನ್ನು ಸಾಕಿ ಜೀವನ ನಿರ್ವಹಿಸ್ತಾ ಇರುವಂತಹ ಲಕ್ಷ್ಮೀಶರ ಪತ್ನಿ ಸುಪ್ರಿಯಾ ಲಕ್ಷ್ಮೀಶರು ದೇಸಿ ಗೋವುಗಳ ಉಪಯುಕ್ತತೆ, ಅವುಗಳನ್ನು ಹೇಗೆ ಸಾಕಬೇಕು ಅನ್ನೋದರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲಿದ್ದಾರೆ. ಮತ್ತು ಆ ಕಾರ್ಯಕರ್ತರು ದೇಸಿ ಗೋತಳಿಯ ಮಹತ್ವ ವಿವರಿಸ್ತಕ್ಕಂಥ ಶ್ರೀಕೃಷ್ಣ ವೃಂದಾವನದಲ್ಲಿ ವಿಶೇಷವಾದ ರೀತಿಯಲ್ಲಿ ಗೋವುಗಳನ್ನು ಸಾಕ್ತಾ, ಗೋವುಗಳ ಮೇಲೆ ನೀವು ತೋರಿಸಬೇಕಾಗಿರ್ತಕ್ಕಂಥ ಪ್ರೀತಿ ಅಂಥದ್ದು ಹೇಗಿರಬೇಕು ಅನ್ನುವ ನೀತಿಯನ್ನು ತೋರಿಸಿದ್ದಾನೆ. ಅದರ ಜೊತೆಗೆ ಶ್ರೀಕೃಷ್ಣ ತೋರಿಸಿದ ಮತ್ತೊಂದು ಲೋಕನೀತಿ ಏನು ಅಂದರೆ, ಪರಿಸರವನ್ನು ಹಾಳು ಮಾಡಬೇಡಿ ಅಂತ. ನದಿ, ಸರೋವರಗಳು, ದಿವ್ಯ ದೇವತೆಗಳ ಸನ್ನಿಧಾನ ಇರತಕ್ಕಂಥ ಪವಿತ್ರವಾದ ಜಲ ಅದು, ಅದನ್ನು ಹಾಳು ಮಾಡಬೇಡಿ. ಇವತ್ತು ನದಿ ಸ್ನಾನಕ್ಕೆ ಹೋಗ್ತಾರೆ, ಸರೋವರ ಸ್ನಾನಕ್ಕೆ ಹೋಗ್ತಾರೆ, ಎಲ್ಲ ವಿಧವಾದ ಬಟ್ಟೆಗಳನ್ನು ಅಲ್ಲೇ ಒಗಿತಾರೆ, ಎಲ್ಲ ವಿಧವಾಗಿರತಕ್ಕಂಥ ಕಾರ್ಯಗಳು ಅಲ್ಲಿ ನಡೀತದೆ. ಆದರೆ ಅದಾಗಬಾರ್ದು. ತಾಳ್ಮೆಯಿಂದ ನೀರನ್ನು ಸ್ವಲ್ಪ ಈಚೆ ತಂದು ನಾವು ಅದನ್ನು ಉಪಯೋಗಿಸಬೇಕೇ ಹೊರತು ನಾವು ನದಿ ನೀರನ್ನು, ಸರೋವರದ ನೀರನ್ನು ಹಾಳು ಮಾಡಬಾರ್ದು. ಬಹಳ ಎಚ್ಚರಿಕೆಯಿಂದಿರ್ರಿ. ಅಲ್ಲಿ ದೇವತೆಗಳಿರ್ತಾರೆ, ಅದು ಕೇವಲ ಜಡವಾದ ನೀರು ಅಂತ ಭಾವಿಸಬೇಡಿ. ಈ ನೀತಿಯನ್ನು ಶ್ರೀಕೃಷ್ಣ ಹೇಳ್ತಿದ್ದಾನೆ. ಇದು ಬರೇ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಲೌಕಿಕವಾಗಿ, ವೈಜ್ಞಾನಿಕವಾಗಿ ಅತ್ಯಂತ ಪ್ರತಿಯೊಬ್ಬರೂ ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಕಾಳಿಂಗ ದಮನ ಅಂತ, ಕಾಳಿಯ ಮರ್ದನ ಕೃಷ್ಣ ಅಂತ ಬಹಳ ವಿಶೇಷವಾಗಿ ನಾವು ಕೊಂಡಾಡ್ತೀವಿ. ಕಾಳಿಯ ಸರ್ಪವನ್ನು ದಮನ ಮಾಡಿದ, ಮರ್ದನ ಮಾಡಿದ. ಯಾಕೆ? ಯಮುನಾ ನದಿ ಎಷ್ಟು ಪವಿತ್ರವಾದ ನದಿ, ಎಂಥ ನದಿ. ಕಾಳಿಂಗ ಸರ್ಪ ಸೇರಿ ಆ ನದಿಯ ನೀರೆಲ್ಲ ಕಲುಷಿತ ಆಗಿತ್ತು, ವಿಷಪೂರಿತವಾಗಿತ್ತು. ದನಕರುಗಳು ಆ ನೀರನ್ನು ಕುಡಿದು ಸತ್ತು ಹೋಗ್ತಾ ಇದ್ವು. ಎಷ್ಟೋ ಗೊಲ್ಲ ಬಾಲಕರು ಸತ್ತು ಹೋಗ್ತಾ ಇದ್ದರು. ಶ್ರೀಕೃಷ್ಣನಿಗೆ ದನಗಳ ಮೇಲೆ, ಕರುಗಳ ಮೇಲೆ, ಗೊಲ್ಲ ಬಾಲಕರ ಮೇಲೆ ಎಷ್ಟು ಪ್ರೀತಿ ಇತ್ತು. ಅಂಥ ಪ್ರೀತಿ ಪಾತ್ರರಾದ ಅವರೆಲ್ಲ ಸಾಯೋದನ್ನು ನೋಡಿ ಶ್ರೀಕೃಷ್ಣನಿಗೆ ಸಿಟ್ಟು ಬಂತು. 7 ವರ್ಷದ ಬಾಲಕ ಶ್ರೀಕೃಷ್ಣ ಆ ಯಮುನಾ ನದಿಗೆ ಧುಮುಕಿದ. ಕಾಳಿಂಗ ಸರ್ಪ ಅವನನ್ನು ಸುತ್ತುವರಿತು. ಅದರ ಬಾಲ ಎತ್ತಿ ಹಿಡಿದು ಹೆಡೆ ಮೇಲೆ ತುಳಿದು ನರ್ತನ ಮಾಡಿದ. ಬರೇ ನರ್ತನ ಅಂತಲ್ಲ, ತುಳಿದು ಅದನ್ನು ಮೆಟ್ಟಿದ. ಯಾಕೆ ಅಂತಂದರೆ ಆ ನೀರನ್ನೆಲ್ಲ ಹಾಳು ಮಾಡಿದೆ ಆ ಕಾಳಿಂಗ ಸರ್ಪ. ಆದ್ದರಿಂದ ಅದನ್ನು ದಮನ ಮಾಡಿದ. ಆನಂತರ ನಾಗಪತ್ನಿಯರು ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಕರುಣೆ ತೋರಿ ಹೇಳ್ತಾನೆ, ಇದು ದನ ಕರುಗಳು ನೀರು ಕುಡಿಯುವ ಜಾಗ, ಇಲ್ಲಿ ಗೊಲ್ಲರು ಬಂದು ನೀರು ಉಪಯೋಗಿಸ್ತಾರೆ, ಇದನ್ನು ಹಾಳು ಮಾಡಿಕೊಡ್ದು. ರಮಣಕ ದ್ವೀಪ ಅಂತ ಒಂದು ದೂರದ ದ್ವೀಪ ಇದೆ, ಆ ರಮಣಕ ದ್ವೀಪಕ್ಕೆ ಹೋಗಬೇಕು ಅಂತ ಕಾಳಿಂಗ ಸರ್ಪವನ್ನು ಬಹು ದೂರದ ದ್ವೀಪಕ್ಕೆ ಶ್ರೀಕೃಷ್ಣ ಓಡಿಸಿದ. ಕಾಳಿಯ ಮರ್ದನ ಕೃಷ್ಣ. ಇದರ ಸಂದೇಶ ಏನು, ಇದರ ನೀತಿ ಏನು ಅಂತಂದರೆ, ನಾವು ಇವತ್ತು ಪವಿತ್ರವಾದ ನದಿಗಳನ್ನು, ಸರೋವರಗಳನ್ನು ಹಾಳು ಮಾಡಿದರೆ ಕಾಳಿಂಗ ಸರ್ಪದ ಹೆಡೆಯನ್ನು ತುಳಿದಂತೆ ಕೃಷ್ಣ ನಮ್ಮ ತಲೆ ತುಳಿತಾನೆ. ಇವತ್ತು ಪ್ರಪಂಚ ಅಧೋಗತಿಗೆ ಹೋಗ್ತಾ ಇದೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅಧೋಗತಿಗೆ ಹೋಗಿದ್ದರೆ ನಾವು ಮಾಡತಕ್ಕಂಥ ಇಂಥ ಅಪಚಾರವೇ ಅದರ ಹಿನ್ನೆಲೆಯಲ್ಲಿದೆ ಅನ್ನೋದನ್ನು ನಾವು ಭಾವಿಸಬೇಕು. ಆದ್ದರಿಂದ ತಾಳ್ಮೆಯಿಂದ ನಾವು ನದಿ ಸರೋವರಗಳ ಹತ್ತಿರ ವರ್ತಿಸಬೇಕೇ ಹೊರತು ಆ ಪರಿಸರವನ್ನು ಹಾಳು ಮಾಡಬಾರ್ದು. ಯಮುನಾ ನದಿಯ ಬಗ್ಗೆ ಅಂತೂ ಇದೇ ಸಂದರ್ಭದಲ್ಲಿ ಇದನ್ನು ವಿವರಿಸುವಾಗ ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಹೇಳ್ತಾರೆ, ಯಮುನಾ ಸಾ ವಿಜಯತೆ ಯಮಿನಾಂ ಸುಮನಃಪ್ರಿಯ ಸಂದರ್ಶಯತಿಯ ಕೃಷ್ಣಂ ಸುಧಿಯಾಂ ಸ್ನಾನ ಮಾತ್ರತಃ. ಎಂಥ ದಿವ್ಯವಾದ ನದಿ ಅಂದರೆ, ಯಮುನಾ ನದಿಯಲ್ಲಿ ಒಮ್ಮೆ ಸ್ನಾನ ಮಾಡಿದರೆ ಸಾಕು, ಅನುಸಂಧಾನಪೂರ್ವಕವಾಗಿ ಸ್ನಾನ ಮಾಡಿದರೆ ಅವರಿಗೆ ಮೋಕ್ಷ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅಕ್ರೂರ
ಕೃಷ್ಣನನ್ನು ಕರೆಕೊಂಡು ಮಧುರಾಪಟ್ಟಣಕ್ಕೆ ಹೋಗುವಾಗ ದಾರಿಯಲ್ಲಿ ಯಮುನಾ ನದಿ ಸಿಕ್ತು. ಯಮುನಾ ನದಿ ಸ್ನಾನ ಮಾಡಬೇಕು, ಪವಿತ್ರವಾದ ನದಿ ಅಂತ ಕೃಷ್ಣನನ್ನು ರಥದಲ್ಲಿ ಕೂಡಿಸಿ ತಾನು ಯಮುನಾ ನದಿ ಸ್ನಾನಕ್ಕೆ ಇಳಿದ. ಕೃಷ್ಣನಿಗೆ ವಿಧಿ ನಿಷೇಧ ಇವೆಲ್ಲ ಇಲ್ಲ, ವಿಧಿ ನಿಷೇಧ ಅತೀತ. ಇವನು ಸ್ನಾನ ಇದೆಲ್ಲ ಮಾಡಬೇಕು ಅಂತ ಹೇಳಿ ಅಕ್ರೂರ ಯಮುನಾ ನದಿಯಲ್ಲಿ ಇಳಿದು ಮಂತ್ರೋಚ್ಚಾರಣೆ ಮಾಡ್ತಾ ಯಮುನಾ ನದಿಯಲ್ಲಿ ಮುಳುಗಿದಾಗ ರಥದಲ್ಲಿರುವ ಕೃಷ್ಣ ಯಮುನಾ ನದಿಯಲ್ಲಿ ಕಂಡನಂತೆ. ಆಶ್ಚರ್ಯ ಆಯಿತು. ಮೇಲಿಲ್ಲವೋ ಕಿಮ್ನಾಸ್ತಿಯಾನೆ ಅಂತ ಮೇಲೆ ನೋಡಿದರೆ ಮೇಲೆ ಪುನಃ ರಥದಲ್ಲೇ ಇದ್ದಾನೆ. ಮತ್ತೆ ಮುಳುಗಿದರೆ ಪುನಃ ಯಮುನಾ ನದಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡುವಾಗ ಕೃಷ್ಣನ ರೂಪ ಮರೆಯಾಯಿತು. ಅದೇ ಜಾಗದಲ್ಲಿ ಅನಂತ ಪದ್ಮನಾಭ ರೂಪ ಗೋಚರ ಆಯಿತು. ಅನಂತ ಪದ್ಮನಾಭ ರೂಪ ಅಂದರೆ ಎಲ್ಲ ಅವತಾರ ರೂಪಗಳಿಗೆ ಮೂಲ ರೂಪ. ಇವತ್ತು ರಾಮ, ಕೃಷ್ಣ, ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ಹೊರಟದ್ದು ಆ ಮೂಲ ದ್ವೀಪದಿಂದ, ಅನಂತ ಪದ್ಮನಾಭ ರೂಪದಿಂದ. ಏತನ್ ನಾನಾವತಾರಾಣಂ ನಿಧಾನಂ ಬೀಜಮವ್ಯಯಂ. ಎಲ್ಲ ಅವತಾರದ ಮೂಲ ರೂಪ ಅನಂತ ಪದ್ಮನಾಭ ರೂಪ. ಮೋಕ್ಷಪ್ರದ ರೂಪ ಅನಂತ ಚತುರ್ದಶಿ ಪೂಜೆಗೊಳ್ಳತಕ್ಕಂಥ ರೂಪ ಅನಂತ ಪದ್ಮನಾಭ ರೂಪ. ಅದು ಮೋಕ್ಷವನ್ನು ಕೊಡ್ತಕ್ಕಂಥದ್ದು. ಅಂಥ ರೂಪ ಯಮುನಾ ನದಿಯಲ್ಲಿ ಅಕ್ರೂರನಿಗೆ ಕಾಣಿಸ್ತು. ಹೀಗೆ ದಿವ್ಯವಾದ ಅನಂತ ಪದ್ಮನಾಭ ರೂಪವನ್ನು ತೋರಿಸಿದಂಥದ್ದು, ಕೃಷ್ಣನನ್ನು ತೋರಿಸಿದಂಥದ್ದು. ಯಮುನಾ ಸಾ ವಿಜಯತೆ ಯಮಿನಾಂ ಸುಮನಃಪ್ರಿಯ ಸಂದರ್ಶಯತಿ ಯಾ ಕೃಷ್ಣಂ ಸುಧಿಯಾಂ ಸ್ನಾನ ಮಾತ್ರತಃ. ಅಲ್ಲಿ ಸ್ನಾನ ಮಾಡಿದರೆ ಅದು ಸುಧಿಯಾಂ, ಒಳ್ಳೆಯ ಅನುಸಂಧಾನಪೂರ್ವಕವಾಗಿ ಸ್ನಾನ ಮಾಡಿದರೆ ಕೃಷ್ಣನ ದರ್ಶನ ಮಾಡಿಸ್ತಕ್ಕಂಥ ನದಿ ಯಮುನಾ ನದಿ. ಅಂಥ ನದಿಯನ್ನು ಆ ಕಾಳಿಂಗ ಸರ್ಪ ವಿಷಕಾರಿ ಹಾಳು ಮಾಡಿದರೆ ಹೇಗೆ ಕೃಷ್ಣ ಇರುವಂಥ ನದಿ, ಅನಂತ ಪದ್ಮನಾಭ ಇರುವಂಥ ನದಿ. ಅದೇ ರೀತಿ ಎಲ್ಲ ದಿವ್ಯ ಸರೋವರಗಳಲ್ಲಿ, ತೀರ್ಥಗಳಲ್ಲಿ ಇಂಥ ಪರಮಾತ್ಮನ ರೂಪದ ಸನ್ನಿಧಾನ ಇರ್ತದೆ. ಗಂಗಾ ನದಿಯಲ್ಲಿ ತ್ರಿವಿಕ್ರಮ ದೇವರಿರ್ತಾರೆ, ತುಂಗಭದ್ರಾ ನದಿಯಲ್ಲಿ ವರಾಹದೇವರಿರ್ತಾರೆ. ಹೀಗೆ ಮಧ್ವ ಸರೋವರದಲ್ಲಿ ಮಧ್ವಾಚಾರ್ಯರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಕೃಷ್ಣ ಇದ್ದಾನೆ. ಹೀಗೆ ಅನೇಕ ದಿವ್ಯ ರೂಪಗಳಿರ್ತಕ್ಕಂಥದ್ದು. ಅದನ್ನು ನಾವು ಹಾಳು ಮಾಡಬಾರ್ದು, ಮಾಡಿದರೆ ಭಗವಂತ ತುಳಿತಾನೆ ಅನ್ನುವಂಥ ತತ್ವವನ್ನು ಶ್ರೀಕೃಷ್ಣ ತೋರಿಸಿದ್ದಾನೆ. ಇದು ಕೃಷ್ಣ ತೋರಿಸಿದಂಥ ಪರಿಸರ ಪ್ರೇಮ ಹೇಗಿರಬೇಕು, ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವ ನೀತಿಯನ್ನು ತೋರಿಸಿದ. ಅದೇ ರೀತಿ ಯಮುನಾ ತೀರದಲ್ಲಿ ಆ ಗೊಲ್ಲ ಬಾಲಕರ ಜೊತೆಗೆ ಎಷ್ಟು ಸರಳತನದಿಂದ ಆಟಾಡಿದ್ದಾನೆ. ಗೊಲ್ಲರು ತಂದ ಬುತ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದ, ಅವರ ಹೆಗಲೇರಿದ, ಅವರನ್ನು ಹೆಗಲ ಮೇಲೆ ಕೂಡಿಸ್ಕೊಂಡ, ನಾನಾ ವಿಧವಾದ ಆಟಗಳನ್ನು ಶ್ರೀಕೃಷ್ಣ ಆಡಿದ. ಏನು ಧನ್ಯರು ಆ ಗೊಲ್ಲರು ಅಂದರೆ ಕೃಷ್ಣನ ಸರಳತನ. ಜಗದೀಶನಾದ ಆ ಪರಮಾತ್ಮ ಎಲ್ಲಿ, ಇವರಲ್ಲಿ ಈ ಹಳ್ಳಿಗರೆಲ್ಲಿ ಅವರ ಮೇಲೆ ತೋರಿಸಿದಂಥ ಪ್ರೀತಿ. ಎಷ್ಟು ನಾವು ಎತ್ತರದಕ್ಕೆ ಏರಿದರೂ ಕೂಡ ನಮ್ಮ ದೃಷ್ಟಿ ಕೆಳಗಿನವರ ಮೇಲೆ ಇರಬೇಕು. ನಾವು ಎತ್ತರಕ್ಕೆ ಹೋದಂತೆ ಮೇಲ್ಮೇಲಿನವ್ರ ಮೇಲೆ ಅಷ್ಟೇ ದೃಷ್ಟಿ ಹಾಕೋದಲ್ಲ, ಕೆಳಗಿನವರ ಮೇಲೆ ದೃಷ್ಟಿ ಹಾಕಬೇಕು. ಗಂಗಾ ನದಿ ಎಷ್ಟು ಎತ್ತರದಲ್ಲಿತ್ತು, ಅಷ್ಟು ಎತ್ತರದಲ್ಲಿದ್ದ ಗಂಗಾ ನದಿ ಕೆಳಗೆ ಬಂತು, ಕೆಳಗೆ ಪಾತಾಳದವರೆಗೆ ಹೋಯಿತು. ಯಾಕೆ ಅಂದರೆ ಕೆಳಗಿನವರನ್ನು ಮೇಲೆತ್ತಲಿಕ್ಕೆ. ಮೇಲೇ ನಿಂತುಕೊಂಡು ನೀನು ಬಾ ಅಂತಂದರೆ ಹೇಗೆ ಬರ್ತಾರೆ? ತಾವು ಕೆಳಗಿಳಿದು ಅವ್ರನ್ನ ಕರ್ಕೊಂಡು ಹೋದರೆ ಮೇಲೆ ಇರ್ತಾರೆ. ಮೇಲಿನಿದ್ದವರು ಅಲ್ಲೇ ನಿಂತುಕೊಂಡು ಬಾ ಅಂತ ಕರೆದರೆ ಕೆಳಗಿನವರಿಗೆ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಾಯಿ, ನಮ್ಮ ಸ್ವಾಮಿಗಳು ಒಂದು ದೃಷ್ಟಾಂತ ಕೊಡ್ತಿರ್ತಾರೆ. ತಾಯಿ ಮಗುವನ್ನು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಾದ್ರೆ ಮಗುವಿನ ವೇಗದಲ್ಲಿ ನಡಿಬೇಕು. ತನ್ನ ವೇಗದಲ್ಲಿ ನಡೆದರೆ ಮಗು ಸ್ಕೂಲಿಗೆ ಹೋಗ್ಲಿಕ್ಕೆ ಸಾಧ್ಯನಾ? ಯಾವ ರೀತಿ ತನ್ನ ವೇಗ ಕಡಿಮೆ ಮಾಡಿಕೊಂಡು ತಾನು ಮಗುವಿನ ವೇಗದಲ್ಲಿ ನಡೀತದೋ ಆ ರೀತಿ ನಡ್ಕೊಂಡು ಹೋಗಬೇಕು ದೊಡ್ಡವರಾದವರು. ಆ ರೀತಿ ಶ್ರೀಕೃಷ್ಣ ಗೊಲ್ಲರ ಮಟ್ಟಕ್ಕಿಳಿದ, ಅವರ ಜೊತೆಗೆ ಆಟ ಆಡಿದ, ಅವರಂತೆ ಮಾತಾಡಿದ, ಅವರ ಭಾಷೆಯಲ್ಲಿ ಮಾತಾಡಿದ, ಅವರ ತಂದ ಬುತ್ತಿಯನ್ನು ತಿಂದ, ಆಟಾಡಿದ. ಇದು ಶ್ರೀಕೃಷ್ಣನ ಸರಳತನ. ತದಿಹ ತವ ಮಹತ್ವಂ ತನ್ಮಹತ್ವಂ ಮಹತ್ವಂ ಅಂತ ಒಬ್ಬ ಕವಿ ಗಂಗೆಯನ್ನು ವರ್ಣನೆ ಮಾಡ್ತಾನೆ. ಎಂಥ ಮಹತ್ವ! ಹೀಗೆ ಶ್ರೀಕೃಷ್ಣ ಪರಮಾತ್ಮ ತೋರಿದ ಸರಳತನ ಆ ಗೊಲ್ಲರ ಜೊತೆಗೆ. ದೊಡ್ಡವರು ಅಷ್ಟು ಸರಳವಾಗಿರಬೇಕು, ಅದು ಅವರ ದೊಡ್ಡತನ ಆಗ್ತದೆ. ನರಸಿಂಹದೇವರು ಎಂಥ ವ್ಯಕ್ತಿ! ದೈತ್ಯ ಬಾಲಕನಾದ ಪ್ರಹ್ಲಾದನ ತಲೆ ಮೇಲೆ ಕೈ ಇಡಲಿಲ್ವಾ? ಕೆಲವರು ದೊಡ್ಡವರು ಅಂತಿರ್ತಾರೆ, ದೊಡ್ಡವ್ರ ತಲೆ ಮೇಲೆ ಅಷ್ಟೇ ಕೈ ಆಡಿಸ್ತಾರೆ, ಏನು ಉಪಯೋಗ ಬಂತು? ಸಣ್ಣವರ ಮೇಲೆ ಕೈ ಇಟ್ಟು ಅವರನ್ನು ಮೇಲೆ ಕೆತ್ತಬೇಕು. ಅದು ದೇವರು ತೋರಿಸಿದಂಥದ್ದು, ಶ್ರೀಕೃಷ್ಣ ತೋರಿಸಿದ್ದು ಅದು. ಹೀಗೆ ಇನ್ನು ಇದೇ ರೀತಿ ಅವನ ಸರಳತನಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ತ್ರಿವಕ್ಕಿರೆಯನ್ನು ಮದುವೆ ಆದದ್ದು. ತ್ರಿವಕ್ಕಿರೆ ಅಂತ ಒಬ್ಬಳಿದ್ಲು. ಕೃಷ್ಣ ಮಧುರಾಪಟ್ಟಣಕ್ಕೆ ಬರುವಾಗ ಅವಳು ತ್ರಿವಕ್ರೆ ಕುಬ್ಜೆ. 3 ಕಡೆ ಅವಳು ದೇಹದಲ್ಲಿ ಗೂನುಂಟಾಗಿದೆ, ವಕ್ರತೆ ಉಂಟಾಗಿದೆ, ನೋಡಲಿಕ್ಕೆ ವಿಕಾರವಾಗಿದ್ದಾಳೆ. ಕಂಸನಿಗೆ ಗಂಧ ತೆಗೆದುಕೊಂಡು ಹೋಗುವ ಕೆಲಸ ಅವಳದ್ದು.
ಅಂಥ ಕಂಸನಿಗೆ ಗಂಧ ತೆಗೆದುಕೊಡುವ ತ್ರಿವಿಕ್ರೆ ಕೃಷ್ಣನನ್ನು ಸಂಧಿಸಿದ್ಲು, ಕೃಷ್ಣನಿಗೆ ಗಂಧಲೇಪನ ಮಾಡಿದ್ಲು. ಕೃಷ್ಣ ಗಂಧಂ ಸಮರ್ಪಯಾಮಿ ಅಂತ ಗಂಧಲೇಪನೆ ಮಾಡಿದ್ಲು, ಬಹಳ ಭಕ್ತಿಯಿಂದ ಮಾಡಿದ್ಲು. ನನ್ನ ಪರಿಸ್ಥಿತಿ ಹೀಗಿದೆ ಅಂದ್ಲು. ಕೃಷ್ಣ ಅವಳ ಪಾದದ ಮೇಲೆ ಕಾಲೂರಿ ಅವಳ ಚುಬುಕವನ್ನು ಗದ್ದವನ್ನು ಹಿಡಿದು ಮೇಲಕ್ಕೆತ್ತಿ ಯಾವ ಫ್ರ್ಯಾಕ್ಚರ್ ಆಗದೇನೆ ಅವಳನ್ನು ರುಜುಗಾತ್ರಿಯನ್ನಾಗಿ ಮಾಡಿದ್ದಾನೆ. 3 ಕಡೆ ಗೂನು ಬೆನ್ನಿದ್ದದ್ದನ್ನು ಸರಳವನ್ನಾಗಿ ಮಾಡಿದ. ಯಾವುದೇ ರೀತಿಯಾಗಿರ್ತಕ್ಕಂಥ ಆಪರೇಷನ್ ಇಲ್ಲದೆ ಕೃಷ್ಣನ ಹಸ್ತಸ್ಪರ್ಶದಿಂದ ಆ ತ್ರಿವಕ್ರೆ ಕುಬ್ಜೆ ಅಷ್ಟು ಸರಳವಾದ ಸೌಂದರ್ಯವನ್ನು ಪಡೆದ್ಲು. ಅವಳನ್ನು ಮುಂದೆ ಮದುವೆ ಮಾಡಿಕೊಂಡ ಶ್ರೀಕೃಷ್ಣ. ತ್ರಿವಕ್ರೆಯನ್ನು ಮದುವೆ ಮಾಡಿಕೊಂಡ, ರುಕ್ಮಿಣಿಯನ್ನೂ ಮದುವೆ ಮಾಡಿಕೊಂಡ. ತ್ರಿಜಗತ್ತಿನ ಸುಂದರಿ, 3 ಲೋಕದ ಸುಂದರಿಯಾದ ರುಕ್ಮಿಣಿಯನ್ನೂ ಮದುವೆ ಮಾಡಿಕೊಂಡ. ತ್ರಿವಕ್ರೆ ಕುಬ್ಜೆ ಅಂತ ಅನಿಸ್ಕೊಂಡಿರ್ತಕ್ಕಂಥವಳು, ಅವಳನ್ನೂ ಕೂಡ ಶ್ರೀಕೃಷ್ಣ ಮದುವೆ ಮಾಡಿಕೊಂಡ. ಇಬ್ಬರಿಗೂ ಫಲ ಕೊಟ್ಟ. ಫಲದಲ್ಲಿ ವ್ಯತ್ಯಾಸ ಇದೆ. ಒಬ್ಬ ಕವಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾನೆ, ವಿರಸಾಮಪ್ಯಮೂಂ ವಾಚಂ ಸರಸೀಕೃತ್ಯ ತುಷ್ಯತು ಸಕೃಷ್ಣ ಏನ ಕುಬ್ಜಾಸ ಸುಂದರೀಕೃತ್ಯ ಮೋದಿತ. ಹೇಗೆ ಶ್ರೀಕೃಷ್ಣ ರುಕ್ಮಿಣೀಪತಿಯಾದ ಕೃಷ್ಣ ಕುಬ್ಜೆಯನ್ನು ಮದುವೆ ಮಾಡಿಕೊಂಡು ಸುಂದರಿಯನ್ನಾಗಿ ಮಾಡಿ ಮದುವೆ ಮಾಡಿಕೊಂಡು ಸಂತೋಷಪಟ್ಟನೋ, ಅದರಂತೆ ಕುಬ್ಜೆಯಂತಿರುವ ವಕ್ರವಾದ ವಿರಸವಾದ ನಮ್ಮ ಮಾತನ್ನು ಕೂಡ ಸ್ವೀಕಾರ ಮಾಡಿ ಶ್ರೀಕೃಷ್ಣ ಸಂತೋಷಪಡಲಿ ಅಂತ ಒಬ್ಬ ಕವಿ ಹೇಳ್ಕೊಳ್ತಾನೆ. ನಮ್ಮ ಮಾತು ತ್ರಿವಕ್ರೆ ಇದ್ದ ಹಾಗೆ, 3 ಅಲ್ಲ 100 ಕಡೆ ವಕ್ರತೆ ಇರ್ತದೆ. ಬೇಕಾದರೆ ಅದು ತ್ರಿವಕ್ರ ಆದರೆ ಇದು ಶತವಕ್ರ ವಾಣಿ. ಶ್ರೀಕೃಷ್ಣ ರುಕ್ಮಿಣಿಯನ್ನೂ ಮದುವೆ ಮಾಡಿಕೊಂಡ. ಶ್ರೀಪಾದಂಗಳವರ ವಾಣಿ ರುಕ್ಮಿಣಿ ಇದ್ದ ಹಾಗೆ, ನಮ್ಮ ವಾಣಿ ತ್ರಿವಕ್ರೆ ಇದ್ದ ಹಾಗೆ. ರುಕ್ಮಿಣಿಯನ್ನೂ ಮದುವೆ ಮಾಡಿಕೊಂಡ. ನಮ್ಮ ತ್ರಿವಕ್ರೆ ಅಂತಿರುವ ನಮ್ಮ ವಾಣಿಯನ್ನೂ ಶ್ರೀಕೃಷ್ಣ ಸ್ವೀಕಾರ ಮಾಡ್ತಾನೆ. ಆದರೆ ಫಲ ಮಾತ್ರ ವ್ಯತ್ಯಾಸ. ರುಕ್ಮಿಣಿಯಲ್ಲಿ ಅನೇಕ ಮಕ್ಕಳನ್ನು ಕೊಟ್ಟ, ತ್ರಿವಕ್ರೆಗೆ ಕೊಟ್ಟದ್ದು ಒಬ್ಬನೇ ಮಗನನ್ನು ಅಷ್ಟೇ. ರುಕ್ಮಿಣಿಯಲ್ಲಿ ಬಹಳ ಮಕ್ಕಳು ಹುಟ್ಟಿದರು, ತ್ರಿವಕ್ರೆಯಲ್ಲಿ ಹುಟ್ಟಿದ್ದು ಒಬ್ಬನೇ. ಯಾರದು? ವಿಶೋಕ ಅಂತ ಒಬ್ಬ ಮಗ ಹುಟ್ಟಿದ. ಅವನು ಭೀಮನ ಸಾರಥಿ ಆದ ಅಂತ ಭಾಗವತದಲ್ಲಿ ಹೇಳ್ತಾರೆ. ಹೀಗೆ ಶ್ರೀಕೃಷ್ಣನ ಔದಾರ್ಯ ಇದು. ಟೀಕಾಕೃತ್ಪಾದರು ಕೃಷ್ಣನ ಬಗ್ಗೆ ಹೇಳ್ತಾರೆ, ಭಗವಂತನ ಬಗ್ಗೆ ಹೇಳ್ತಾರೆ. ನಹೀಂದಿರಾರಾಧ್ಯ ಪದೋ ಮುಕುಂದ ದೂರ್ವಾಂಕುರೈರ್ ಮಂದಜನೈರಪೂಜ್ಯ. ಲಕ್ಷ್ಮೀದೇವಿ ಮಾಡತಕ್ಕಂಥ ವೈಭವದ ಆಭರಣಗಳ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಏನೂ ಇಲ್ಲದ ಒಬ್ಬ ಬಡ ಮನುಷ್ಯ ಒಂದಿಷ್ಟು ಗರಿಕೆ, ಹುಲ್ಲು, ತುಳಸಿ ಅದರಿಂದ ಮಾಡುವ ಪೂಜೆಯನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದರಲ್ಲೇನು ಅವನು ಇಂಥವ್ರು ಮಾತ್ರ ಮಾಡಿದರೆ ಸ್ವೀಕಾರ ಮಾಡ್ತೇನೆ ಅಂತೇನಿಲ್ಲ. ನಭಪ್ಪತಂತೆ ಆತ್ಮಸಮಂಪತೃಣಃ ಅನ್ನುವಂತೆ ಶ್ರೀಕೃಷ್ಣನ ಔದಾರ್ಯ, ಅವನ ಕಾರುಣ್ಯ, ಅವನ ಸರಳತೆ ಇದು ಅನ್ನೋದನ್ನು ಆ ತ್ರಿವಕ್ರೆಯನ್ನು ಮದುವೆ ಮಾಡಿಕೊಂಡದ್ದು ತಿಳಿಸ್ತಾ ಇದೆ. ಇನ್ನೊಂದು ಅವನ ಸರಳತೆ ಹೇಳಬೇಕು ಅಂತಂದರೆ, ಗುರುಕುಲ ವಾಸ ಮಾಡುವಾಗ ಶ್ರೀಕೃಷ್ಣ ಏನು ಮಾಡಿದ? ಇವತ್ತು ನಾವು ಕೂಡ ಗುರುಕುಲ ವಾಸ ಮಾಡ್ತೇವೆ, ಗುರುಕುಲ ವಾಸ ಮಾಡಿದ್ದೀವಿ. ನಾವೇ ಓದುವ ಶಾಲೆ, ನಾವೇ ಫ್ರೀಯಾಗಿ ಊಟ ಮಾಡಿಕೊಂಡು ಓದ್ತಕ್ಕಂಥ ಗುರುಕುಲ. ಆ ಗುರುಗಳಿಂದ ಅಶನ ಪಡಿತೇವೆ, ವಸನ ಪಡಿತೇವೆ, ವಸ್ತ್ರ ಪಡಿತೇವೆ, ವಿದ್ಯೆ ಪಡಿತೇವೆ. ಆದರೆ ಆ ಗುರುಕುಲದ ಪರಿಸರವನ್ನು ಶುದ್ಧ ಮಾಡುವ ಕೆಲಸಕ್ಕೆ ಹೋಗೋದಿಲ್ಲ. ಒಂದು ಶಾಲೆಯಲ್ಲಿ ಓದ್ತಾರೆ ಮಕ್ಕಳು, ತಾವು ಓದುವ ಶಾಲೆ ಅನ್ನುವಂಥ ಗಮನ ಇಟ್ಟುಕೊಂಡು, ನಮಗೆ ವಿದ್ಯೆ ಕೊಡ್ತದೆ ಈ ಶಾಲೆ ಅನ್ನೋ ಗಮನ ಇಟ್ಟುಕೊಂಡು, ಅದರಲ್ಲಿ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ಕಸ ಕಡ್ಡಿಗಳು, ಏನೇನೋ ಮುಳ್ಳಿನ ಗಿಡಗಳು, ಅದನ್ನೆಲ್ಲ ತೆಗೆದು ಶುದ್ಧಿ ಮಾಡಬೇಕೋ ಬೇಡವೋ, ಅಷ್ಟರಲ್ಲಿ ಪ್ರವೃತ್ತಿ ಇರೋದಿಲ್ಲ. ಅದಕ್ಕೆ ಬೇರೆ ಕೆಲಸಗಾರನ್ನೇ ಇಡಬೇಕು, ಮಾಡಿಸ್ಬೇಕು. ಆ ಪ್ರಸಂಗ ಬರಬಾರ್ದು. ನಾವು ಓದುವ ಶಾಲೆ ಅಂತ ಹೇಳಿ ಅದರ ಸುತ್ತಮುತ್ತ ಎಲ್ಲ ಕೆಲಸವನ್ನು ನಾವು ಮಾಡಬೇಕು. ಕೃಷ್ಣ ಆ ನೀತಿಯನ್ನು ತೋರಿಸ್ತಾ ಇದ್ದಾನೆ. ಗುರುಕುಲದಲ್ಲಿದ್ದಾಗ ಒಮ್ಮೆ ಸಾಂದೀಪನಿ ಆಚಾರ್ಯರ ಗುರುಕುಲ, ಅಲ್ಲಿ ಕಟ್ಟಿಗೆ ಆಗಿ ಹೋಯ್ತಂತೆ ಅಡಿಗೆ ಮಾಡಲಿಕ್ಕೆ. ಕಟ್ಟಿಗೆ ಮುಗಿದು ಹೋದಾಗ ಗುರುಗಳ ಪತ್ನಿ ಕೃಷ್ಣನನ್ನು ಕರೆದು ಹೇಳಿದರಂತೆ, ಅಡಿಗೆ ಕಟ್ಟಿಗೆ ಇಲ್ಲ, ಕಾಡಿಗೆ ಹೋಗಿ ಕಟ್ಟಿಗೆ ಆರಿಸ್ಕೊಂಡು ಬರಬೇಕು ಅಂತ. ಕೃಷ್ಣ ಹೋಗಿದ್ದ ಮತ್ತು ಕುಚೇಲ ಹೋಗಿದ್ದ. ಕೃಷ್ಣ ಕುಚೇಲ ಇಬ್ಬರು ಹೋಗಿ ಕಾಡಿಗೆ ಹೋಗಿ ಕಟ್ಟಿಗೆ ಆರಿಸ್ಕೊಂಡು ಕಟ್ಟಿಗೆ ಹೊರೆ ಹೊತ್ಕೊಂಡು ಬಂದು ಹಾಕಿದ್ದಾನೆ ಕೃಷ್ಣ. ಯಾರಾದರೂ ಇವತ್ತು ಗುರುಕುಲದಲ್ಲಿ ಇಂಥ ಕೆಲಸ ಮಾಡಿದವರಿದ್ದಾರಾ? ಎಂಥ ನೀತಿ ತೋರಿಸ್ತಾನೆ ಶ್ರೀಕೃಷ್ಣ. ತಾನು ಓದಿದ ಗುರುಕುಲಕ್ಕಾಗಿ ಕಟ್ಟಿಗೆ ಹೊತ್ತು ಹಾಕಿದ್ದಾನೆ. ಇಂಥ ಸರಳತೆ ನಾವು ಶ್ರೀಕೃಷ್ಣನಲ್ಲಿ ನೋಡ್ತಾ ಇದ್ದೀವಿ. ಅತ್ಯಂತ ಪ್ರೀತಿಪಾತ್ರನಾಗಿರ್ತಕ್ಕಂಥ ಅರ್ಜುನನಿಗೆ ಸಾರಥ್ಯ ಮಾಡಿದ. ಅರ್ಜುನನಿಗೆ ಸಾರಥಿಯಾದ, ಕುದುರೆ ಓಡಿಸುವ ಕೆಲಸ ಮಾಡಿದ. ಮಹಾಭಾರತದಲ್ಲಿ ಬರ್ತದೆ, ಒಮ್ಮೆ ಕರ್ಣ ಸೋತಾಗ ದುರ್ಯೋಧನ ಕೇಳ್ತಾನೆ, ಏನು ಮಾಡಲೇ ಇಲ್ವಲ್ಲ ನೀನು, ಪಾಂಡವರನ್ನ ಸೋಲಿಸಲಿಲ್ಲ, ನೀನೇ ಸೋತು ಬರ್ತಾ ಇದೆಯಲ್ಲ ಅಂದಾಗ ಕರ್ಣ ಹೇಳ್ತಾನೆ,
ಏನು ಮಾಡಲಿ, ಅರ್ಜುನನಿಗೆ ಕೃಷ್ಣ ಸಾರಥಿ ಇದ್ದಾನೆ, ನನಗೆ ಯಾರಿದ್ದಾರೆ, ಯಾರೂ ಇಲ್ಲ, ಅಂಥ ಸಾರಥಿ ಇದ್ದರೆ ನಾನೇನಾದರೂ ಮಾಡ್ತಿದ್ದೆ ಅಂತ ತನ್ನ ಅಸಾಮರ್ಥ್ಯ ಸುಮ್ಮನೆ ಸಾರಥಿ ಮೇಲೆ ಹಾಕಿದ. ಆಗ ಹೇಳ್ತಾನೆ ಕರ್ಣ, ಶಲ್ಯ ಸಾರಥಿ ಆದರೆ ನಾನೇನಾದರೂ ಮಾಡಿಕೊಂಡು ಬರ್ತೀನಿ ಅಂತ. ಶಲ್ಯ ಮದ್ರ ದೇಶದ ರಾಜ, ಅವನು ಸಾರಥಿ ಆಗಬೇಕು ಅಂತ ಕರ್ಣ ಬಯಸಿದ. ದುರ್ಯೋಧನ ಹೋಗಿ ಶಲ್ಯರಾಜನಿಗೆ ಹೇಳಿದ, ನೀನು ಸಾರಥ್ಯ ಮಾಡಿದರೆ ಕರ್ಣ ಗೆಲ್ತಾನಂತೆ, ಅವನ ರಥಕ್ಕೆ ಸಾರಥಿ ಆಗು ಅಂದಾಗ ಶಲ್ಯನಿಗೆ ಸಿಟ್ಟು ಬಂತು. ನಾನೊಬ್ಬ ರಾಜನಾಗಿ, ಮದ್ರ ದೇಶದ ರಾಜನಾಗಿ ನಾನು ಕರ್ಣನಿಗೆ ಸಾರಥಿ ಆಗಬೇಕಾ, ಏನು ಹೇಳ್ತಾ ಇದ್ದೀನಿ ನೀನು ಅಂತ ಅವರವರಿಗೆ ಜಗಳ ಹತ್ಕೊಂಡಿತ್ತು. ಆದರೆ ದುರ್ಯೋಧನ ಏನು ಮಾಡಿದ ಅಂದರೆ ಮಹಾಬುದ್ಧಿವಂತ, ಅಲ್ಲ ಕೃಷ್ಣನೇ ಸಾರಥ್ಯ ಮಾಡಿಲ್ವೇ, ಜಗದೀಶನಾದ ಕೃಷ್ಣ ಅರ್ಜುನನಿಗೆ ಸಾರಥ್ಯ ಮಾಡಿದಾಗ ನಿಂದೇನು ಲೆಕ್ಕ ಅಂದ. ಒಪ್ಪಿದ್ನಂತೆ, ಆವಾಗ ಶಲ್ಯ ಒಪ್ಪಿದ್ನಂತೆ. ಅಂತೂ ಈ ರೀತಿಯಾದರೂ ಕೃಷ್ಣ ನನ್ನ ಜಗದೀಶ ಅಂತ ದುರ್ಯೋಧನ ಹೇಳಿದ. ಹೀಗೆ ಕೃಷ್ಣನ ದೃಷ್ಟಾಂತ ಕೊಟ್ಟು ಶಲ್ಯನನ್ನು ಒಪ್ಪಿಸ್ತಾನೆ ದುರ್ಯೋಧನ. ಆಮೇಲೆ ಶಲ್ಯರಾಜ ಸಾರಥಿ ಆದ. ಹಾಗೆ ಏನು ಮಾಡಬೇಕು ಅದನ್ನು ಮಾಡಿದ, ಅವನ ಮಾನಭಂಗ ಮಾಡಿದ, ಆ ಮಾತು ಬೇರೆ. ಅಂತೂ ಸಾರಥಿ ಆದ. ಅಂದರೆ ಒಬ್ಬ ಮದ್ರ ದೇಶದ ರಾಜ ಸಾರಥ್ಯ ಮಾಡಲಿಕ್ಕೆ ಹಿಂದೇಟು ಹಾಕಿದ, ಅವನಿಗೆ ಎಷ್ಟು ಬಿಗುಮಾನ. ಆದರೆ ಶ್ರೀಕೃಷ್ಣ ಯಾವ ಬಿಗುಮಾನ ಇಲ್ಲದೇನೆ ಅರ್ಜುನನಿಗೆ ಸಾರಥ್ಯ ಮಾಡಿ, ಯಾರಿಗೆ ಏನು ಹೆಲ್ಪ್ ಬೇಕು, ಏನು ಅವರಿಗೆ ಅಗತ್ಯತೆ ಇದೆ ಅದನ್ನು ನೋಡಿ ಸಹಾಯ ಮಾಡತಕ್ಕಂಥ ಪ್ರವೃತ್ತಿ ಶ್ರೀಕೃಷ್ಣಂದು. ಅಂಥ ಸರಳತೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಧರ್ಮರಾಜನ ಯಜ್ಞದಲ್ಲಿ ಏನು ಮಾಡಿದೆ ಕೃಷ್ಣ? ಧರ್ಮರಾಜನ ಯಜ್ಞದಲ್ಲಿ ಕೃಷ್ಣ ಹಂಚಿಕೊಂಡ ಒಂದು ಕೆಲಸ ಮಾಡುವ ಒಂದು ದೊಡ್ಡ ಸಮಾರಂಭ ನಡೀಬೇಕಾದ್ರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೋಬೇಕು. ಕೃಷ್ಣ ಆರಿಸಿಕೊಂಡ ಕೆಲಸ ಯಾವುದು? ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ. ದುರ್ಯೋಧನನಿಗೊಂದು ಕೆಲಸ ಕೊಟ್ಟ ಕೃಷ್ಣ. ಧರ್ಮರಾಜನಿಗೆ ಹೇಳಿದಂತೆ ಯಾರ್ಯಾರಿಗೆ ಏನೇನು ಕೆಲಸ ಕೊಡೋದು ಮೀಟಿಂಗ್ ಮಾಡುವಾಗ ಹೇಳಿದ. ದುರ್ಯೋಧನನಿಗಂತೂ ಈ ನಿನಗೆ ಉಡುಗೊರೆ ಏನೇನು ಬರ್ತದೆ ಅದನ್ನೆಲ್ಲ ತೆಗೆದಿಡೋ ಕೆಲಸ ದುರ್ಯೋಧನನಿಗೆ ಕೊಡು ಅಂದ. ಯಾರ್ಯಾರು ಏನೇನು ಕವರ್ ಕೊಡ್ತಾರೆ, ಬೆಳ್ಳಿ ಬಂಗಾರ ಉಡುಗೊರೆ ಕೊಡ್ತಾರೆ, ಎಲ್ಲ ತೆಗೆದಿಡೋ ಕೆಲಸ ದುರ್ಯೋಧನನಿಗೆ. ಯಾರೋ ಅಂದರು ಮೊದಲೇ ಕಳ್ಳ, ಎಲ್ಲ ಒಳಗೆ ಹಾಕಿಬಿಟ್ರೆ ಏನು ಮಾಡೋದು ಅಂತ. ಕೃಷ್ಣ ಹೇಳ್ತಾನೆ, ಒಳಗೆ ಹಾಕಿದರೂ ಪರವಾಗಿಲ್ಲ, ಪಾಂಡವರಿಗೆ ಎಷ್ಟು ಬಂತು ಅನ್ನೋ ಲೆಕ್ಕ ಅವನಿಗೆ ಸಿಗಲಿ ಅಂತ ಅಷ್ಟೇ. ಯಾಕೆಂದರೆ ಹೊಟ್ಟೆ ಉರ್ಕೊಂಡು ಸಾಯ್ಬೇಕವ, ಹೊಟ್ಟೆ ಉರ್ಕೊಂಡಾದರೂ ಸಾಯಲಿ ಅನ್ನೋ ದೃಷ್ಟಿಯಿಂದ ದುರ್ಯೋಧನನಿಗೆ ಆ ಕೆಲಸ ಕೊಟ್ಟ. ಒಬ್ಬೊಬ್ಬರಿಗೆ ಭೀಮಸೇನ ಅಂತೂ ಅಡುಗೆ ಮನೆ ಹಿಡ್ದ. ಕೃಷ್ಣ ನೀನೇನು ಮಾಡ್ತೀನಿ ಅಂತಂದರೆ, ಬಂದಿರುವ ಅತಿಥಿಗಳಿಗೆ ಕಾಲು ತೊಳೆಯೋ ಕೆಲಸ ನಾ ಮಾಡ್ತೇನೆ ಅಂದ ಕೃಷ್ಣ. ಕಾಲು ತೊಳೆಯೋ ಕೆಲಸ ಮಾಡ್ತೇನೆ ಅಂತ ಒಂದು ತಂಬಿಗೆ ಬಿಂದಿಗೆ ಹಿಡ್ಕೊಂಡು ಬಾಗಿಲಲ್ಲಿ ನಿಂತು ಬಂದವರಿಗೆ ಪಾದ ತೊಳಿತಾ ಇದ್ದಾನೆ ಶ್ರೀಕೃಷ್ಣ. ಅವನ ಸರಳತೆ, ಅವನ ಜಗದೀಶನಾಗಿ ಅವನು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿದರೆ ಆಶ್ಚರ್ಯ ಆಗ್ತದೆ. ಅದಕ್ಕೆ ಸಹಸ್ರನಾಮದಲ್ಲಿ ಅವನಿಗೆ ಹೇಳ್ತಾರೆ, ಅಮಾನಿ ಮಾನದೋ ಮಾನ್ಯ, ಅಮಾನಿ ಮಾನದಃ ಮಾನ್ಯ, ಲೋಕಸ್ವಾಮಿ ತ್ರಿಲೋಕಧೃಕ್. ಅಮಾನಿ, ಯಾವ ಬಿಗುಮಾನ ಇಟ್ಟುಕೊಂಡಿದ್ದಿಲ್ಲ ಕೃಷ್ಣ. ನಾನು ಇಂಥವನು ಅಂಥವನು, ನನಗೆ ಹೀಗೆ ಮಾನ ಮಾಡಬೇಕು ಅಂತ ಬಿಗುಮಾನ ಇಲ್ಲ. ಅಮಾನಿ ಮಾನದಃ, ಇನ್ನೊಬ್ಬರಿಗೆ ಮಾನ ಕೊಡ್ತಾ ಇದ್ದ, ಸನ್ಮಾನ ಮಾಡ್ತಾ ಇದ್ದ. ಅತಯೇವ ಮಾನ್ಯ. ಆದ್ದರಿಂದ ಅವನನ್ನು ಕರೆದು ಅಗ್ರಪೂಜೆ ಮಾಡಿದರೆ ಹೊರತು ಇನ್ಯಾರನ್ನೂ ಕರೀಲಿಲ್ಲ. ಇದು ಶ್ರೀಕೃಷ್ಣ ತೋರಿಸುವಂಥ ನೀತಿ. ಮೊದಲು ನಾವು ಅಮಾನಿಗಳಾಗಬೇಕು, ಅಂದರೆ ಬಿಗುಮಾನ ಬಿಡಬೇಕು. ಮಾನದಹ, ಇನ್ನೊಬ್ಬರಿಗೆ ಸನ್ಮಾನ ಮಾಡಲಿಕ್ಕೆ ಕಲಿಬೇಕು. ಆವಾಗ ನಾವು ಮಾನ್ಯರಾಗ್ತೀವಿ. ಮಾನ್ಯ ಏವ ಹಿ ಮಾನ್ಯಾನಾಂ ಮಾನಂ ದದತಿ ಅಂತ ಹೇಳ್ತಾರೆ. ಈ ರೀತಿ ಶ್ರೀಕೃಷ್ಣ ತೋರಿಸಿದಂಥ ನೀತಿಗಳು. ಇನ್ನೂ ಒಂದು ರೋಚಕ ಪ್ರಸಂಗ ಹೇಳಬೇಕು ಅಂತಂದರೆ ಕುಚೇಲನ ಪ್ರಸಂಗ. ಕುಚೇಲ ಶ್ರೀಕೃಷ್ಣನ ಕ್ಲಾಸ್ಮೇಟು. ಸಾಂದೀಪನ್ಯಾಚಾರ್ಯ ಗುರುಕುಲದಲ್ಲಿ ಕೃಷ್ಣ ಇರುವಾಗ ಕುಚೇಲನೂ ಇದ್ದ. ಆದರೆ ಕೇವಲ 64 ದಿವಸ ಇದ್ದದ್ದು ಕೃಷ್ಣ. ಕುಚೇಲನು ಕೂಡ ಅವನು ಜಾಸ್ತಿ ಇದ್ದಂತೂ 64 ದಿವಸದ ಕ್ಲಾಸ್ಮೇಟು. ಕೃಷ್ಣ ಗುರುಕುಲವಾಸ ಮುಗಿಸಿ ಹೋದ, ದ್ವಾರಕಾಧೀಶನಾದ. ಕುಚೇಲ ಅಲ್ಲೇ ಒಂದು ಪಕ್ಕದ ಹಳ್ಳಿಯಲ್ಲಿ ಕಡು ಬಡವನಾಗಿದ್ದ. ಎಂಥ ಬಡತನ ಕುಚೇಲನಿಗೆ! ಆ ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತ ಒಂದು ಗಾದೆ. ಅದಕ್ಕೆ ಸರಿಯಾಗಿ ಆ ಬಡತನಕ್ಕೆ ಮಕ್ಕಳು ಜಾಸ್ತಿ, ಆ ಮಕ್ಕಳಿಗೆ ಒಂದು ಹೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗಿಲ್ಲ. ಇಂಥ ಪ್ರಸಂಗದಲ್ಲಿ ಕುಚೇಲನ ಹೆಂಡತಿ ನೆನಪು ಮಾಡಿದ್ಲು, ಕೃಷ್ಣನ ಸಹಪಾಠಿ ಅಂತ ಹೇಳ್ತಾ ಇರ್ತೀರಲ್ಲ, ಕೃಷ್ಣನ ಹತ್ರ ಹೋಗಿ ಏನಾದರೂ ತೊಗೊಂಡು ಬನ್ನಿ ಅಂತ. ಆಗ ಕುಚೇಲ ಕೃಷ್ಣನನ್ನು ನೆನಪು ಮಾಡಿಕೊಂಡು ಏನಾದರೂ ಒಂದಷ್ಟು ಸಾಲ ಇಸ್ಕೊಂಡು ಬರೋಣ ಅಂತ ಹೊರಡ್ತಾನೆ. ಬರಿಗೈಯಲ್ಲಿ ಹೋಗಬಾರ್ದಲ್ಲ ಕೃಷ್ಣನ ಹತ್ರ, ರಿಕ್ತಹಸ್ತರಾಗಿ ಹೋಗಬಾರ್ದು. ಏನಿದೆ ಅಂತಂದಾಗ ಏನೂ ಇಲ್ಲ, ಮನೆಯಲ್ಲಿ ಏನೂ ಇಲ್ಲ. ಕೃಷ್ಣನಿಗೆ ಕೊಟ್ಟು ಕಳಿಸ್ಲಿಕ್ಕೆ ಒಂದು ಹಿಡಿ ಅವಲಕ್ಕಿನೂ ಇಲ್ಲ. ಡ್ರೈ ಫ್ರೂಟ್ಸ್ ಅಂತೂ ಕೇಳಲೇಬೇಡಿ, ಅವಲಕ್ಕಿನೇ ಇಲ್ದಿದ ಮೇಲೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲಿ ಬರಬೇಕು.
ಏನೂ ಇಲ್ಲ. ಯಾಚಿತ್ವಾ ಚತುರೋ ಮುಷ್ಟೀನ್ ವಿಪ್ರಾನ್ ಪೃಥುಕ ತಂಡುಲಾನ್. 4 ಮನೆಗೆ ಹೋಗಿ ಬೇಡಿ ತಂದ್ಲಂತೆ ಕುಚೇಲನ ಹೆಂಡತಿ. ಒಂದೊಂದು ಮನೆಗೆ ಹೋದರೆ ಇಷ್ಟಿಷ್ಟೇ ಕೊಟ್ರಂತೆ, ಸ್ವಲ್ಪ ಸ್ವಲ್ಪ. 4 ಮನೆಗೆ ಹೋಗಿ ಬೇಡಿ ತಂದು ಕೊಟ್ಟ ಅವಲಕ್ಕಿಯನ್ನು ಮುಷ್ಟಿ ಮಾಡಿ ಚೈಲಖಂಡೇನ ತಾನ್ ಬದ್ಧ್ವ, ಒಂದು ತುಂಡು ಬಟ್ಟೆಯಲ್ಲಿ ಕಟ್ಟಿಕೊಟ್ಲು. ಅದನ್ನು ತಗೊಂಡು ಕುಚೇಲ ದ್ವಾರಕೆಗೆ ಬಂದಿದ್ದಾನೆ. ದ್ವಾರಕೆಗೆ ಬರುವಾಗಲೇ ಕುಚೇಲನಿಗೆ ನಾಚಿಕೆ ಆಯ್ತಂತೆ. ನಮ್ಮಂಥವರು ಬರುವ ಊರಲ್ಲ ಇದು ಅಂದ್ಕೊಂಡ. ಎಂಥ ಶ್ರೀಮಂತಿಕೆ ಊರು, ಅಲ್ಲಿರುವವರ ಬಟ್ಟೆ ಏನು, ಬರೆ ಏನು, ಅವರ ವೈಭವ, ಆಭರಣ. ಇವನದ್ದೇನಿದೆ ಪರಿಸ್ಥಿತಿ ಕುಚೇಲಂದು. ಯಾವತ್ತೋ ವಿದ್ವತ್ ಪಾಸ್ ಮಾಡಿದಾಗ ಸುಧಾಮಂಗಳದಲ್ಲಿ ಒಂದು ಶಾಲು ಕೊಟ್ಟಿದ್ದರಂತೆ, ಅದನ್ನು ಹಾಕ್ಕೊಂಡಿದ್ದಾನಷ್ಟೇ. ಆ ಜರಿ ಶಾಲು ಹರಿದು ಹೋಗಿ ಮೈ ತುಂಬ ಹೊದ್ಕೊಳ್ಳೋ ಹಾಗಿಲ್ಲ, ಪೂರ್ತಿ ಮಡಿಚಿ ಮಡಿಚಿ ಒಂದೇ ಬದಿಯಲ್ಲಿ ಹಾಕ್ಕೊಂಡಿದ್ದಂತೆ. ಪೂರ್ತಿ ಹೊದ್ಕೊಳ್ಳೋ ಹಾಗಿಲ್ಲ, ಮೈಯೆಲ್ಲ ಎಲುಬುಗೂಡು ಒಂದು ಕಡೆ ಹಾಕ್ಕೊಂಡಿದ್ದಾನೆ. ಯಾರೋ ಹೇಳಿದ್ರು ಮೈ ತುಂಬ ಹೊದ್ಕೊಳ್ಳೋ, ಚಳಿಗಾಲ ಅಂದರೆ. ಅಯಂ ಪಟ ಪ್ರಾವರಿತು ನ ಶಕ್ಯತೆ ಅಯಂ ಪಟ ಸಂವೃತಯೇ ವಶೋಭತೆ. ಇದು ಬಿಚ್ಚೋ ಹಾಗಿಲ್ಲ ಈ ಬಟ್ಟೆಯನ್ನು, ಈ ಶಾಲೆ ಹೀಗೆ ಮಡಿಚೇ ಹೊದ್ಕೊಳ್ಬೇಕು, ಇದನ್ನು ಬಿಡಿಸೋ ಹಾಗಿಲ್ಲ ಅಂತಾನೆ. ಯಾಕೆ ಅಂದರೆ ಅಯಂ ಪಟಃ ಛಿದ್ರಶತೈರಲಂಕೃತಃ ಅಯಂ ಪಟ ಸೂತ್ರದರಿದ್ರತಾಂಗತಃ. ಇದು 100 ಛಿದ್ರಗಳು ಸಹಸ್ರಾಕ್ಷ ಆಗಿಬಿಟ್ಟಿದೆ ಇದು, ಇದನ್ನು ಬಿಚ್ಚೋ ಹಾಗಿಲ್ಲ. ಸೂತ್ರ ದರಿದ್ರತಾಂಗತಃ, ಬಿಚ್ಚಿಬಿಟ್ರೆ ನೂಲೆಲ್ಲ ಉದುರಿ ಬೀಳ್ತದೆ. ಅದರಿಂದ ಅಯಂ ಪಟ ಸಂವೃತಯೇವ ಶೋಭತೆ ಅಂತ ಮಡಿಚಿ ಮಡಿಚಿ ಒಂದೇ ಬದಿಯಲ್ಲಿ ಹಾಕ್ಕೊಂಡು. ಇಂಥ ಬಡತನ. ಕೃಷ್ಣನ ಮನೆಗೆ ಬಂದರೆ ಎಂಥ ಆದರ ಶ್ರೀಕೃಷ್ಣ. ಮನೆಗೆ ಬಂದರೆ ದ್ವಾರಪಾಲಕ ಹೋಗಿ ಹೇಳಿದ್ನಂತೆ, ಕೃಷ್ಣ ಯಾವನೋ ಭಿಕ್ಷುಕ ಬಂದಿದ್ದಾನೆ, ನಿಮ್ಮನ್ನು ನೋಡಬೇಕಂತೆ ಅಂತ. ಯಾರಪ್ಪ ಅದು ಅಂತ ಬಂದರೆ ಕುಚೇಲ. ಬಿತ್ತಂತ ಏಟವನಿಗೆ ದ್ವಾರಪಾಲಕನಿಗೆ, ಏನೋ ನನ್ನ ಕ್ಲಾಸ್ಮೇಟು ದೊಡ್ಡ ವಿದ್ವಾಂಸ ಭಿಕ್ಷುಕ ಅಂತ ಏನೋ ಅಂತ ಅವನಿಗೆ ಕಪಾಳಕ್ಕೆ ಹೊಡೆದು ಕುಚೇಲ ನನ್ನ ಆಲಿಂಗನೆ ಮಾಡಿ ಬಾಹುಭ್ಯಾಂ ಪರಿರಂಭಿತ ಅಂತ ಕುಚೇಲನಿಗೆ ನಾಚಿಕೆಯಾಗಿ ಹೋಯ್ತಂತೆ. ಕೃಷ್ಣ ಆಲಿಂಗನೆ ಮಾಡಿಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವನನ್ನು ಕರ್ಕೊಂಡು ಹೋಗಿ ಮಂಚದ ಮೇಲೆ ಕೂಡಿಸಿ ಏನು ಮಾತಾಡಿಸ್ತಾನೆ, ಏನು ಆದರ. ಇದು ಕುಚೇಲನ ಮೇಲೆ ಕೃಷ್ಣ ತೋರಿಸಿದಂಥ. ಇಷ್ಟೇ ಅಲ್ಲ, ಕುಚೇಲ ಮತ್ತು ಕೃಷ್ಣ ಇಬ್ಬರು ಕಟ್ಟಿಗೆ ತರಲಿಕ್ಕೆ ಹೋಗಿದ್ರಲ್ಲ, ಆವಾಗ ಕುಚೇಲ ತಾನು ತನ್ನ ಮನೆಯಿಂದ ತಂದ ಅವಲಕ್ಕಿ ಒಂದಿಷ್ಟು ತೊಗೊಂಡು ಹೋಗಿದ್ದಂತೆ ತಿನ್ನಲಿಕ್ಕೆ. ಕೃಷ್ಣನನ್ನು ಮುಂದೆ ಕಟ್ಟಿಗೆ ಆರಿಸ್ತಾ ಇರು, ನಾನು ಹಿಂದೆ ಬರ್ತೀನಿ ಅಂತ ಹೇಳಿ ಕೃಷ್ಣನನ್ನು ಮುಂದೆ ಕಳಿಸಿ ಒಂದು ಮರದ ಮರೆಯಲ್ಲಿ ನಿಂತು ತಾನೊಬ್ಬನೇ ಅವಲಕ್ಕಿ ತಿಂದಿದ್ದಂತೆ. ಈಗ ಅದೇ ಅವಲಕ್ಕಿ ತೊಗೊಂಡು ಬರೋ ಪ್ರಸಂಗ ಬಂತು. ಕೃಷ್ಣ ಅದನ್ನು ಎತ್ತಿದ್ದಂತೆ. ಅವತ್ತು ನೀನು ಕಟ್ಟಿಗೆ ತರಲಿಕ್ಕೆ ಹೋದ್ವಲ್ಲ, ನೆನಪಿದೆಯೋ ಅಂತ ಕೇಳ್ತಾನೆ. ಇವನಿಗೆ ಎದೆ ಹೊಡ್ಕೊಳ್ಳಿಕ್ಕೆ ಶುರುವಾಯಿತು. ಅವಲಕ್ಕಿ ತಿಂದದ್ದು ಎಲ್ಲಿ ನೋಡಿಬಿಟ್ಟಿದ್ದಾನೋ ಅಂತ ಭಯ ಇವನಿಗೆ. ಎಲ್ಲರ ಮುಂದೆ ಹೇಳಿ ಮರ್ಯಾದೆ ತೆಗಿತಾನೋ ಅಂತ ಅಷ್ಟೇ ಹೇಳಿದ. ಇಬ್ಬರು ಕಟ್ಟಿಗೆ ತರಲಿಕ್ಕೆ ಹೋಗಿದ್ವಿ, ನಾನು ಮುಂದೆ ಹೋಗಿ ಆರಿಸ್ತಾ ಇದ್ದೆ, ನೀನು ಯಾಕೋ ಹಿಂದುಳಿದಿದ್ದಿ, ಇಷ್ಟೆಲ್ಲ ಹೇಳಿ ಕೊನೆಗೆ ನಮ್ಮ ಗುರುಗಳು ಬಂದು ನಮ್ಮಿಬ್ಬರನ್ನು ಕರ್ಕೊಂಡು ಹೋದರು. ಎಷ್ಟು ಕರುಣೆ ನೋಡು ಅಂದ. ಅವಲಕ್ಕಿ ಚಾಪ್ಟ್ರಿ ಎತ್ತದೆ, ಮುಗಿಸಿದೆಲ್ಲ, ನಿನ್ನ ಕರುಣೆ ಹೇಳು ಅಂತಾನಿವನು. ಅಷ್ಟು ಮಾತಾಡಿಸಿ ಇವನಿಗೆ ಸೂಚನೆಗೆ ಬಂದಿರಬೇಕು. ಶ್ರೀಪತಿರ್ ಮಾನದೋನಃ, ಮರ್ಯಾದೆ ತೆಗಿಲಿಲ್ಲ. ಅವನನ್ನು ಅಷ್ಟೆಲ್ಲ ಮಾತಾಡಿಸಿ ಕೊನೆಗೆ ಏನು ತಂದಿದ್ದಿ ಅಂತ ಕೇಳಿದರೆ ಕುಚೇಲನಿಗೆ ನಾಚಿಕೆ ಆಯ್ತಂತೆ ಅವಲಕ್ಕಿ ಕೊಡಲಿಕ್ಕೆ. ತಂದಿದ್ದ ಹೌದು, ಕೊಡಲಿಕ್ಕೆ ನಾಚಿಕೆ ಆಯಿತು. ಇದನ್ನೇನು ಕೊಡೋದು ಅಂತ ಸಂಕೋಚ ಪಟ್ಟನಂತೆ. ನೀನು ಸಂಕೋಚ ಪಡಬೇಡ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಿಯಚ್ಛತಿ. ಏನು ತಂದಿದ್ದರೂ ಕೊಡು, ನನ್ನ ಹತ್ರ ಸಂಕೋಚ ಪಡಬೇಡ. ಒಂದು ತುಳಸಿ ದಳ ಕೊಟ್ಟರು ತೊಗೊಳ್ತೇನೆ. ನೀರು ದ್ರವ್ಯಾಣಾಮಪ್ಯಭಾವೇತು ಸಲಿಲೇನಾಪಿ ಪೂಜಿತಃ. ಏನಿಲ್ಲ ಅಂದರೆ ಬರೀ ನೀರು ಕೊಡು, ಅದನ್ನೇ ತೊಗೋತೀನಿ. ಏನಿಲ್ಲ ಅಂದರೆ ಬರೀ ಸಕ್ಕರೆ ನೈವೇದ್ಯ ಮಾಡು. ಯಾರೋ ಹೇಳ್ತಿದ್ರು ಬರೀ ಸಕ್ಕರೆ ನೈವೇದ್ಯ ಮಾಡಿ ಶುಗರ್ ಜಾಸ್ತಿ ಆಗಿದೆ ಅಂತೆ. ಅದಾದರೂ ಕೊಡು, ಪರವಾಗಿಲ್ಲ ಅಂತ. ಹೀಗೆ ಏನಾದರೂ ಕೊಡು, ತಗೋತೇನೆ ಅಂತ ಕೃಷ್ಣ ಹೇಳಿದರೂ ಕುಚೇಲ ಅವಲಕ್ಕಿ ಕೊಡ್ತಾ ಇಲ್ಲ. ಕೊನೆಗೆ ಇದೇನೋ ತಂದಿದೆಯಲ್ಲ ಅಂತ ತಾನೇ ಇಸ್ಕೊಂಡು ತಿಂದು ಕುಚೇಲನಿಗೆ ಹೋಗಿ ಬಾ ಅಂತ ಕಳಿಸಿದ್ದಾನೆ. ಏನೂ ಕೊಡಲಿಲ್ಲ. ಆದರೆ ಕುಚೇಲ ಅಂದುಕೊಂಡಂತೆ, ಏನು ಕೊಡದಿದ್ದರೂ ಪರವಾಗಿಲ್ಲ, ಅಯಂ ಹಿ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನಂ. ಈ ಬಡತನ ನನಗೆ ವರವಾಯಿತು, ಇಲ್ಲದಿದ್ದರೆ ನಾನು ಕೃಷ್ಣನ ಹತ್ರ ಬರ್ತಿದ್ದಿಲ್ಲ. ಇವನ ದರ್ಶನ ಆಯಿತು, ಅದೇ ದೊಡ್ಡ ಭಾಗ್ಯ. ಮಕ್ಕಳಿಗೇನಿಲ್ದಿದ್ದರೂ ಪರವಾಗಿಲ್ಲ ಅಂತ ಮನೆಗೆ ಬರ್ತಾನೆ. ಸಕಲ ಭಾಗ್ಯ ತುಂಬಿದೆ. ಎಲ್ಲ ಮೂಟೆಗಟ್ಟಲೆ ಮನೆಯಲ್ಲಿ ಬಂದು ಬಿದ್ದಿದೆ. ಹೇಳದೆ ಎಲ್ಲ ಕಳಿಸಿಬಿಟ್ಟಿದ್ದಾನೆ ಶ್ರೀಕೃಷ್ಣ. ಇದು ಕೃಷ್ಣ ಕುಚೇಲನಿಗೆ ಮಾಡಿದಂಥ ಅನುಗ್ರಹ. ಬರೇ ಇಷ್ಟೇ ತಿಳ್ಕೋಬಾರ್ದು, ಮಹಾಭಾರತದ ಒಬ್ಬ ಬಡವನ ಜೊತೆ ಕಂಪೇರ್ ಮಾಡಬೇಕು, ಆವಾಗ ಗೊತ್ತಾಗ್ತದೆ. ಕುಚೇಲ ಭಾಗವತದ ಬಡವ. ಇದೇ ರೀತಿ ಒಬ್ಬ ಬಡವನ ಕಥೆ ಮಹಾಭಾರತದಲ್ಲಿ ಬಂದಿದೆ. ಯಾರು ಮಹಾಭಾರತದ ಬಡವ? ದ್ರೋಣಾಚಾರ್ಯ. ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನಿಗೆ ಒಂದು ಲೋಟ ಹಾಲಿಗೆ ಗತಿ ಇಲ್ಲ. ಮಗ ಅಶ್ವತ್ಥಾಮ ಹಾಲು ಹಾಲು ಅಂತ ಅಳುತ್ತಾನೆ.
ಹಿಟ್ಟು ನೀರು ಕಲಿಸಿಕೊಡ್ತಿದ್ರಂತೆ, ಅಕ್ಕಿ ಹಿಟ್ಟು ನೀರು. ಒಂದು ದಿವಸ ದುರ್ಯೋಧನನ ಮನೆಯಲ್ಲಿ ನಿಜವಾದ ಹಾಲು ಕುಡ್ದ, ಮನೆಯಲ್ಲಿ ಕೊಡ್ತಾ ಇರೋದು ಹಾಲಲ್ಲ ಅಂತ ಗೊತ್ತಾಯಿತು. ಹಠ ಮಾಡಿದ, ನನಗೆ ಹಸುವಿನ ಹಾಲೇ ಬೇಕು, ನೀವು ಕೊಡೋ ಹಾಲಲ್ಲ ಅದು, ಅಕ್ಕಿ ಹಿಟ್ಟಿನ ಹಾಲು ಬೇಡ, ದುರ್ಯೋಧನ ಕೊಟ್ಟ ಹಾಲು ಬೇಕು, ಅಂಥ ಹಾಲು ಬೇಕು ಅಂತ ಹಠ ಹಿಡ್ದ. ಪುತ್ರ ವ್ಯಾಮೋಹದಿಂದ ದ್ರೋಣಾಚಾರ್ಯರು ದ್ರುಪದ ರಾಜನ ಮನೆಗೆ ಬಂದರು. ಒಂದು ಹಸು ಕೇಳೋಣ ಅಂತ ಬಂದರು. ಯಾಕೆ ದ್ರುಪದ ರಾಜನ ಮನೆಗೆ ಬಂದರು ಅಂದರೆ, ದ್ರುಪದ ರಾಜ ದ್ರೋಣಾಚಾರ್ಯ ಮನೆಯಲ್ಲಿದ್ದು ಓದಿದವ. ದ್ರೋಣಾಚಾರ್ಯ ತಂದೆ ಭರದ್ವಾಜರು ಅವರ ಶಿಷ್ಯ. ದ್ರೋಣಾಚಾರ್ಯ ಮನೆಯಲ್ಲೇ ಇಲ್ಲೇ ಊಟ ಮಾಡಿಕೊಂಡು ಇವರ ದ್ರೋಣಾಚಾರ್ಯ ತಂದೆ ಹತ್ತಿರ ಓದಿದವನು. ದ್ರೋಣ ದ್ರುಪದ ಗುರುಕುಲವಾಸ ಮುಗಿಸಿ ಹೋಗುವಾಗ ಹೇಳಿದ್ದಂತೆ, ದ್ರೋಣ, ನಿಮ್ಮ ಬಡತನದಲ್ಲಿ ನಾನೊಬ್ಬ ಬಂದು ಸೇರಿಕೊಂಡಿದ್ದೀನಿ, ಮುಂದೆ ನಾನು ಪಂಚಾಲ ದೇಶದ ರಾಜನಾದಾಗ ಅರ್ಧ ರಾಜ್ಯ ನಿಂಗೆ ಕೊಡ್ತೇನೆ ಎಂದಿದ್ದ. ಆಮೇಲೆ ಹೋದ, ರಾಜನಾದ, ಅವನು ಕೊಡಲಿಲ್ಲ, ಇವನು ಕೇಳಲಿಲ್ಲ, ಈ ದ್ರೋಣಾಚಾರ್ಯರು ಕೇಳಲಿಲ್ಲ. ಆದರೆ ಅಶ್ವತ್ಥಾಮ ಹಾಲು ಅಂತ ಗಲಾಟೆ ಮಾಡಿದಾಗ ಕೇಳಲಿಕ್ಕೆ ಹೋದರೆ ಏನು ಅನ್ನಬೇಕು ದ್ರುಪದ ರಾಜ? ಹೋಗಿ ಹೇಳಿ ಕಳಿಸಿದನಂತೆ. ಇದೇ ರೀತಿ ಕುಚೇಲ ಹೋದ ಹಾಗೆ ದ್ರೋಣಾಚಾರ್ಯ ಹೋದರು ದ್ರುಪದ ರಾಜನ ಮನೆ ಬಾಗಿಲಿಗೆ. ದ್ವಾರಪಾಲಕನ ಹತ್ರ ಹೇಳಿ ಕಳಿಸಿದರು, ನಾನು ದ್ರೋಣ ಅಂತ ನನ್ನ ಹೆಸರು, ನಿಮ್ಮ ರಾಜನ ಸ್ನೇಹಿತ, ಅವನನ್ನು ನೋಡಬೇಕು ಅಂತ ಹೇಳಿದಾಗ ಆ ದ್ವಾರಪಾಲಕ ಹೇಳಿದರೆ, ಯಾರೋ ಬಂದಿದ್ದಾರೆ ಅಂತ ಬರ್ತಾನೆ ದ್ರುಪದ ರಾಜ. ಬಂದು ಹೇಳಿದ, ದ್ರೋಣ, ನಿನ್ನನ್ನು ನನ್ನ ಸ್ನೇಹಿತ ಅಂತ ಪರಿಚಯ ಮಾಡಿಕೊಂಡಿದ್ದೀಯಾ, ಇನ್ನೊಂದು ಸಲ ಈ ಮಾತಾಡಬೇಡ ಅಂತಾನೆ. ನನಿರ್ಧನೋ ರಾಜಸಖೋ ಭವೇತ, ಗುಡುಗಿದ. ನನಿರ್ಧನೋ ರಾಜಸಖೋ ಭವೇತ, ನಾನು ಪಂಚಾಲ ದೇಶದ ರಾಜ, ನೀನೊಬ್ಬ ಕಡು ಬಡವ ಬ್ರಾಹ್ಮಣ, ನನ್ನಂಥ ರಾಜನಿಗೆ ನೀನು ಹೇಗೆ ಸ್ನೇಹಿತನಾಗ್ಲಿಕ್ಕೆ ಸಾಧ್ಯ? ಯಥೇಷ್ಟತೋ ವಿಪ್ರಗಚ್ಚೇತಿ ದೈವಾತ್, ಹೋಗು ಮುಂದೆ ಹೋಗು, ಮುಂದಕ್ಕೆ ಹೋಗಿ ಬೇಡು ಅಂದುಬಿಟ್ನಂತೆ. ಇಲ್ಲಿ ನಿಲ್ಲಬೇಡ, ಮುಂದೆ ಹೋಗು, ಯಾರು ಮುಂದೂ ನಿನ್ನನ್ನು ನನ್ನ ಸ್ನೇಹಿತ ಅಂತ ಹೇಳ್ಕೋಬೇಡ, ನೀನೆಲ್ಲಿ ನಾನೆಲ್ಲಿ, ನನ್ನ ಅಂತಸ್ತೇನು ನಿನ್ನ ಅಂತಸ್ತೇನು. ಏನಾಯಿತು? ಕುಚೇಲನಿಗೆ ಕೃಷ್ಣ ಮಾಡಿದ ಆದರ ಏನು, ದ್ರೋಣಾಚಾರ್ಯರಿಗೆ ದ್ರುಪದ ರಾಜ ಮಾಡಿದ ಅವಮಾನ ಎಂಥ. ದ್ರೋಣಾಚಾರ್ಯರಿಗೆ ಛಲ ಬಂತು, ಮುಂದೆ ಹೋಗೋದಿಲ್ಲ, ಹಿಂದೆ ಹೋಗ್ತೇನೆ ಅಂತ ಬಂದರು. ಕೌರವರ ಪಾಂಡವರನ್ನ ತಯಾರು ಮಾಡಿದರು, ಅಸ್ತ್ರವಿದ್ಯೆ ಹೇಳಿಕೊಟ್ರು, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಿದರು. ಭೀಮ ಅರ್ಜುನರನ್ನು ಕಳಿಸಿ ಪಂಚಾಲ ದೇಶದ ಮೇಲೆ ಯುದ್ಧ ಮಾಡಿಸಿ ದ್ರೋಣನನ್ನು ಜೀವಂತವಾಗಿ ಹಿಡಿಸಿ ಬಂಧನ ಮಾಡಿಸಿ ತಂದು ಪಾದ ಬುಡಕ್ಕೆ ಹಾಕ್ಕೊಂಡು ಎಷ್ಟು ವರ್ಷ ಕಲಿಸಿದರು. ಅಲ್ಲಿವರೆಗೆ ಅಶ್ವತ್ಥಾಮ ಹಾಲು ನೀರೇ ಕುಡಿದು, ಹಿಟ್ಟು ನೀರೇ ಕುಡಿದದ್ದು. ಭೀಮ ಅರ್ಜುನರು ಹೋಗಿ ದ್ರೋಣಾಚಾರ್ಯನ ಇವರನ್ನು ದ್ರುಪದ ರಾಜನನ್ನು ಸೋಲಿಸಿ ಬಂಧನ ಮಾಡಿ ತಂದು ಪಾದ ಬುಡಕ್ಕೆ ಹಾಕಿದಾಗ ದ್ರೋಣಾಚಾರ್ಯ ಕೇಳಿದ್ರಂತೆ, ದ್ರುಪದ, ನೀನು ನನ್ನ ಸ್ನೇಹಿತ ಹೌದೋ ಅಲ್ವೋ ಹೇಳು ಅಂತ. ತಾನು ಸ್ನೇಹಿತ ಅಂತ ಹೇಳಿ ಬಯಸ್ಕೊಂಡಿದ್ರು. ನೀನು ನನ್ನ ಸ್ನೇಹಿತ ಹೌದೋ ಅಲ್ಲೋ ಅಂದಾಗ ಅಲ್ಲ ಅಂತಲೇ ಹೇಳಬೇಕು ಅಂತಿತ್ತು. ಪಕ್ಕದಲ್ಲಿ ಭೀಮ ನಿಂತಿದ್ದ. ಎಲ್ಲಿಯಾದರೂ ಅಲ್ಲ ಅಂದರೆ ಮೂಳೆ ಮುರಿತಿತ್ತು. ಹೌದು ಅಂತ ಒಪ್ಕೊಂಡ. ಆಗ ಕೇಳ್ತಾರೆ ದ್ರೋಣಾಚಾರ್ಯರು, ನೀನು ನಿನ್ನನ್ನು ನನ್ನ ಸ್ನೇಹಿತ ಅಂತ ಹೇಗೆ ಒಪ್ಕೊಂಡು? ನೀನೇ ಹೇಳಿದ್ದಿ ನನ್ನಿರ್ಧನೋ ರಾಜಸಖೋ ಭವೇತ ಅಂತ. ಇವತ್ತು ಇಡೀ ಪಂಚಾಲ ದೇಶ ನಂದಾಯಿತು, ನಿನ್ನಲ್ಲಿ ಏನಿದೆ, ಹೇಗೆ ಒಪ್ಕೊಂಡು? ಆದರೂ ನೀನು ಒಪ್ಪಿಕೊಂಡಂತೆ ನೀನು ನನ್ನ ಸ್ನೇಹಿತ, ನಾನು ಹಿಂದೆ ಹೇಳಿದಂತೆ ನಾನು ನಿನ್ನ ಸ್ನೇಹಿತ. ನೀನೇ ಹೇಳಿದ್ದಿ ಒಬ್ಬ ನಿರ್ಧನ ರಾಜನಿಗೆ ಸ್ನೇಹಿತನಾಗೋದಿಲ್ಲ ಅಂತ, ಅದಕ್ಕೆ ನಾನೇ ಇವತ್ತು ನಿನಗೆ ಅರ್ಧ ಪಂಚಾಲ ಕೊಡ್ತೇನೆ ಅಂತ ದ್ರೋಣಾಚಾರ್ಯ ಕೊಟ್ಟರು ದಾನ. ಗಂಗಾಯ ದಕ್ಷಿಣೆ ಕೂಲೆ ತ್ವಂ ರಾಜೇ ಉತ್ತರೆ ತ್ವಹಂ, ಹೋಗು ದಕ್ಷಿಣ ಭಾಗ ನಿನಗೆ, ಉತ್ತರ ಭಾಗ ನನಗೆ, ಇಬ್ಬರು ಸ್ನೇಹಿತರಾಗೋಣ ಅಂತ. ಅರ್ಧ ರಾಜ್ಯ ತೊಗೊಂಡು ಹೋದ ದ್ರುಪದ. ಆದರೆ ಏನಾಯಿತು? ಛಲ ಬಂತವನಿಗೆ. ಎಲ್ಲ ಎಷ್ಟು ಅವಮಾನ ಮಾಡಿದರಲ್ಲ ಅಂತ ಸಿಟ್ಟಾಗಿ ಒಂದು ಯಾಗ ಮಾಡಿಸಿ ದ್ರೋಣಾಚಾರ್ಯನ ಕೊಲ್ಲುವಂಥ ಮಗ ಹುಟ್ಟಬೇಕು ಅಂತ ಒಂದು ಯಜ್ಞ ಮಾಡಿಸಿ, ಅವನೇ ದ್ರುಪದ ಹುಟ್ಟಿದ. ಯಾಜೋಪಯಾಜರು ಮಾಡಿಸಿದರು. ದೃಷ್ಟದ್ಯುಮ್ನ ಹುಟ್ಟಿದ. ಅದು ಹುಟ್ಟಿ ಸಣ್ಣ ಕೂಸಾಗಿ ಹುಟ್ಟಿ 25 ವರ್ಷ ಆಗೋ ತನಕ ಆದರೆ ಇವರು ಸುಧಾರಿಸ್ಕೋಬೋದಾಗಿತ್ತು. ಹುಟ್ಟುವಾಗಲೇ ತರುಣನಾಗಿ ಹುಟ್ಟಿಬಿಟ್ಟ ದೃಷ್ಟದ್ಯುಮ್ನ. ಹುಟ್ಟಿದ ಕೂಡಲೇ ಗೊತ್ತಾಯಿತು ಯಾಕೆ ಹುಟ್ಟಿದ್ದೇನೆ ಅಂತ, ದ್ರೋಣಾಚಾರ್ಯನ ಕೊಲ್ಲಕ್ಕೆ ಅಂತ. ತಂದೆ ಹೇಳಿದರು, ಹೇಗೆ ಕೊಲ್ಲೋದು, ಅಧ್ಯಯನ ಆಗಬೇಕಲ್ಲ. ದ್ರೋಣಾಚಾರ್ಯ ಒಬ್ಬರೇ ಹೇಳ್ಕೊಡೋರಿದ್ರು. ಇವ್ರ ಮನೆಗೆ ಬಂದ ಮತ್ತೆ ಕಲೀಲಿಕ್ಕೆ. ಇವರನ್ನು ಕೊಲ್ಲಿಕ್ಕೆ ಅಂತ ಹುಟ್ಟಿದ ದೃಷ್ಟದ್ಯುಮ್ನ ದ್ರೋಣಾಚಾರ್ಯ ಮನೆಗೆ ಬಂದು, ಗುರುಗಳೇ ಪಾಠ ಹೇಳ್ಕೊಡ್ರಿ ಅಂದ. ಯಾಕೆ ಅಂದರೆ ನಿಮ್ಮನ್ನು ಕೊಲ್ಲಿಕ್ಕೆ ಅಂದ. ಮತ್ತೆ ಅಷ್ಟೇ, ಹೇಳಲಿಲ್ಲ, ಅಷ್ಟೇ ಅಭಿಪ್ರಾಯ. ಇವ್ರದ್ದು ಎಂಥ ಎದೆಗಾರಿಕೆ ಅಂದರೆ ಇವ್ರಿಗೂ ಗೊತ್ತಿತ್ತು, ಆದರೂ ಹೇಳಿಕೊಟ್ರು ದೃಷ್ಟದ್ಯುಮ್ನಿಗೆ. ಚೆನ್ನಾಗಿ ಅಭ್ಯಾಸ ಮಾಡಿಸಿದರು. ಆ ದೃಷ್ಟದ್ಯುಮ್ನಿಂದ ದ್ರೋಣಾಚಾರ್ಯ ಸಾವಾಯಿತು. ಯಾಕೆ? ದ್ರೋಣಾಚಾರ್ಯರು ಮಾಡಿದ್ದು ಎಡವಿದ್ಯಲ್ಲಿ ದ್ರುಪದ ರಾಜನ ಹತ್ರ ದನ ಬೇಡಲಿಕ್ಕೆ ಹೋದರು. ಒಂದು ಹಸು ಕೊಡು ಕೇಳೋಣ, ಮಗನ ಹಾಲಿಗೋಸ್ಕರ ಒಂದು ಹಸು ಕೇಳಲಿಕ್ಕೆ ಹೋದರು. ಅವನು ಅವಮಾನ ಮಾಡಿಬಿಟ್ಟು
ನಾನು ನಿನ್ನ ಸ್ನೇಹಿತ ಅಂತ ಹೇಳಿಕೊಂಡದ್ರಿಂದ ಅವಮಾನ ಮಾಡಿಬಿಟ್ಟ. ಎಷ್ಟು ಪರಿಸ್ಥಿತಿ ಆಯಿತು, ಅವಮಾನ ಮಾಡಿದ, ಇವರಿಗೆ ಛಲ ಬಂತು, ಅವರನ್ನು ಬಂಧನ ಮಾಡಿಸಿದರು, ಅವನಿಗಿನ್ನೂ ಛಲ ಬಂತು, ದೃಷ್ಟದ್ಯುಮ್ನನ್ನು ಹುಟ್ಟಿಸಿದ, ಅದರಿಂದ ಇವನು ಸಾವು. ಅದೇ ಕುಚೇಲ ಮಾಡಿದ ಬುದ್ಧಿವಂತಿಕೆ ಏನು ಅಂದರೆ ಕೃಷ್ಣನ ಹತ್ರ ಹೋದ. ಬೇಡಿದರೆ ಎನ್ನೊಡೆಯನ ಬೇಡುವೆ ಅಂದರು ದಾಸರು. ಇದು ಕುಚೇಲ ಮಾಡಿದಂಥ, ಇದು ಕುಚೇಲನಿಗೆ ಕೃಷ್ಣ ಅನುಗ್ರಹ ಮಾಡಿದ ಕ್ರಮ. ಏನಿದ್ರು ಕೃಷ್ಣನೇ ದ್ರುಪದರಾಜನೇನು. ಕೃಷ್ಣನ ವ್ಯಕ್ತಿತ್ವ ದ್ರುಪದರಾಜನಿಗೆ ಹೇಗೆ ಬರಲಿಕ್ಕೆ ಸಾಧ್ಯ? ಕೃಷ್ಣ ದ್ರುಪದರಾಜನಿಗೆ ಇವನ ಕುಚೇಲನಿಗೆ ತೋರಿಸಿದಂಥ ಆದರ, ಅದರ ಬಗ್ಗೆ ಬಹಳ ಪ್ರಸಿದ್ಧವಾದ ಒಂದು ಹಾಡಿದೆ. ಹಳ್ಳಿಗಳಲ್ಲಿ ಮನೆಗಳಲ್ಲಿ ಅದನ್ನು ಹಾಡಾಡ್ತಾರೆ. ಸುಧಾಮ ಚರಿತ್ರೆ 1-2-3 ನುಡಿಗಳನ್ನು ಕೇಳ್ರಿ. ಕೆರಗಿ ಮತಿ ಬೇಡಿ ಪಾರ್ವತಿ ಸುತಗೆ ವಂದನೆಯ ಮಾಡಿದಳು. ಅತಿ ಭಕ್ತಿಯಿಂದಲೇ ಸ್ತುತಿಸುವ ಜನರಿಗೆ ಸದ್ಗತಿಯಾಗಲೆಂದ ಬೇಡಿದಳು. ಸುಧಾಮನೆಂದೋರ್ವ ಸೂಕ್ಷ್ಮದ ಬ್ರಾಹ್ಮಣ ಒದೆಯಲಿಕ್ಕಿಲ್ಲ, ಅಶನವಿಲ್ಲ. ಗದಗದ ನಡುಗುಣ ಮಧುರ ಮಾತಾಡುತ್ತ ಸರಳ ನೋಡಿರುತ್ತಿದ್ದನಾಗ ಹೆಂಡತಿ ಕಳುಹಿದಳು ರಂಗನಾದ ಋಷನ ಕೊಂಡು ಬಾರೆನುತ ಹೇಳಿದಳು. ತಂದದ್ದು ಕೊಡಲಿಕ್ಕೆ ಸಂದೇಹವೇತಕ್ಕೆ ತಂಡುಲ ಹಿಡಿದು ಜಗ್ಗಿದನು. ಮುಷ್ಟಿ ತುಂಬವಲಕ್ಕಿ ಮುಕ್ಕಿದ ಹರಿಬೇಗನಕ್ಕರು ಸತಿಯರು ಎಲ್ಲ. ಇಷ್ಟೇ ಸಾಕು ಎಂದು ಗಟ್ಟಿಯಾಗಿ ಕೈ ಹಿಡಿದು ಕೊಟ್ಟನು ಭಕ್ತಗೆ ಐಶ್ವರ್ಯ. ಇದು ಭಾಗವತವೆನ್ನಿ, ಇದು ಭಾಗವತವೆನ್ನಿ, ಇದು ಭಾಗವತಗೆ ಕೀಲುಗಳು. ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲ, ಇದರಿಂದ ಮುಕ್ತಿ ಕೊಡುವನು. ಇದಕ್ಕೆ ಪ್ರಿಯನು ನಮ್ಮ ಪುರಂದರ ವಿಠಲ, ಇದರಿಂದ ಮುಕ್ತಿ ಕೊಡುವನು, ಇದರಿಂದ ಮುಕ್ತಿ ಕೊಡುವನು. ಶ್ರೀಕೃಷ್ಣನ ಚರಿತ್ರೆಯ ಅನೇಕ ಅಂಶಗಳಲ್ಲಿ ಕೆಲವು ಅಂಶಗಳು ಆಕ್ಷೇಪಾರ್ಹವಾದದ್ದಾಗಿಯೂ ಕಂಡುಬರ್ತದೆ. ರುಕ್ಮಿಣಿಯನ್ನು ಅಪಹರಿಸಿಕೊಂಡು ಹೋದನಲ್ಲ ಕೃಷ್ಣ, ಇದು ಸರಿಯೇ? ಇದು ಲೋಕಕ್ಕೆ ತೋರಿಸಿದ ನೀತಿಯೇ ಅಂತ ಯಾರಾದರೂ ಕೇಳಬಹುದು. ಇದು ರುಕ್ಮಿಣಿಯ ಅಪಹರಣ ಅಂತಂದರೆ ಹಾಗಲ್ಲ, ಅದರ ಹಿನ್ನೆಲೆಯನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೊರಟಿದ್ದರು. ಯಾಕೆ? ಅದರ ಉದ್ದೇಶ ಏನು? ಶಿಶುಪಾಲನನ್ನು ಸಾಕಿ ಬೆಳೆಸಿದವನು ಜರಾಸಂಧ. ಶಿಶುಪಾಲ ದಮಘೋಷನ ಮಗ, ಆದರೆ ಬೆಳೆದದ್ದೆಲ್ಲ ಜರಾಸಂಧನ ಗರಡಿಯಲ್ಲಿ. ಜರಾಸಂಧ ಮಹಾವಿಷ್ಣು ದ್ವೇಷಿ. ಅಂಥ ವಿಷ್ಣು ದ್ವೇಷ ಮಾಡಲಿಕ್ಕೆ ಒಬ್ಬ ಉತ್ತರಾಧಿಕಾರಿ ಬೇಕು ಅಂತ ಶಿಶುಪಾಲನನ್ನು ತಯಾರು ಮಾಡಿದ್ದ ಜರಾಸಂಧ. ಅಂತಹ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ರುಕ್ಮಿಣಿಗಿಷ್ಟ ಇಲ್ಲ. ಅದು ಶಿಶುಪಾಲನೆ ಕೊಟ್ಟು ಮದುವೆ ಬಲವಂತವಾದ ಮದುವೆ. ಅದರ ಉದ್ದೇಶ ಏನು ಅಂತಂದರೆ, ಈ ರುಕ್ಮರಥ, ರುಕ್ಮಮಾಲಿ, ರುಕ್ಮಕವಚ ಇವರೆಲ್ಲ ರುಕ್ಮಿಣಿಯ ಸೋದರರು. ಮನೆಯಲ್ಲಿ ಒಂದು ಕನ್ಯೆ ಇದೆ, ಸುಂದರಿಯಾದ ಕನ್ಯೆ. ಅದನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿಬಿಟ್ರೆ ಜರಾಸಂಧನ ಬಾಂಧವ್ಯ ಬರ್ತದೆ ಅಂತ. ಹುಡುಗಿ ಹೇಗಿರ್ತಾಳೆ ಅಂತ ಮುಖ್ಯ ಅಲ್ಲ, ಜರಾಸಂಧನ ರಿಲೇಷನ್ಶಿಪ್ ಬೇಕು, ಜರಾಸಂಧನ ಬಾಂಧವ್ಯ ಬೇಕು. ಅದಕ್ಕಾಗಿ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೇ ಪೊಲಿಟಿಕಲ್ ಮ್ಯಾರೇಜ್ ಅಂದರೆ ಹೀಗೆ. ಇಂಥ ದುರುದ್ದೇಶದಿಂದ ಮದುವೆ ಮಾಡಲಿಕ್ಕೆ ಹೊರಟಾಗ ರುಕ್ಮಿಣಿ ದೇವಿ ಪತ್ರ ಬರಿತಾಳೆ, ಇಂಥ ಆಪತ್ತಿನಲ್ಲಿದ್ದೇನೆ ನಾನು, ನನ್ನ ಶೋಷಣೆ ನಡೀತಾ ಇದೆ. ಶ್ರೀಕೃಷ್ಣ ತೋರಿಸಿದ ನೀತಿ ಏನು ಅಂದರೆ, ಹೆಣ್ಣು ಮಕ್ಕಳ ಶೋಷಣೆ ಮಾಡಬಾರ್ದು. ಅಣ್ಣ ತಮ್ಮಂದರೆಲ್ಲ ಸೇರಿ ಈ ರೀತಿ ರುಕ್ಮಿಣಿಯನ್ನು ಶಿಶುಪಾಲನೆ ಕೊಟ್ಟು ಮದುವೆ ಮಾಡಿದರೆ ಹೇಗೆ? ಯಾವ ದುರುದ್ದೇಶ ಇತ್ತು? ಅದಕ್ಕಾಗಿ ಶ್ರೀಕೃಷ್ಣ ರುಕ್ಮಿಣಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಅದು ರಾಜಾರೋಷವಾಗಿ ಕರ್ಕೊಂಡು ಹೋದ. ಅಪಹರಿಸಿದ್ದು ಅಂತಂದರೆ ಯುದ್ಧದಲ್ಲಿ ಪರಾಕ್ರಮದಿಂದ ಎಲ್ಲರನ್ನೂ ಕೂಡ ಸೋಲಿಸಿ ತಾನು ಕರ್ಕೊಂಡು ಹೋಗಿ ವಿವಾಹ ಮಾಡಿಕೊಂಡಿದ್ದಾನೆ. ಇದು ಶ್ರೀಕೃಷ್ಣ ರುಕ್ಮಿಣಿ ಹರಣದ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು. ರುಕ್ಮಿಣಿಯ ಆದರ್ಶವೂ ಕೂಡ ಬಹಳ ಅತ್ಯುತ್ತಮವಾಗಿದೆ. ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡ ಮೇಲೆ ಒಂದು ಪ್ರೇಮ ಕಲಹ ಪ್ರಸಂಗ ಅಂತ ಭಾಗವತದಲ್ಲಿ ಬರ್ತದೆ. ಕೃಷ್ಣ ಕೇಳಿದನಂತೆ, ನನ್ನನ್ನು ಯಾಕೆ ವರಿಸಿದೆ ನೀನು?
ಬೇಕಾದಷ್ಟು ರಾಜಾಧಿರಾಜರಿದ್ದರು. ನಾವೆಲ್ಲ ಭಿಕ್ಷುಭಿ ಶ್ಲಾಘಿತಾ ಮುಧಾ, ಕೇವಲ ಭಿಕ್ಷುಗಳು, ಯತಿಗಳು, ಮುನಿಗಳು ನಮ್ಮ ಪರಿವಾರ ನಮ್ಮನ್ನು ಹೊಗಳುತ್ತಿರ್ತಾರೆ. ಬಲವದ್ಭಿ ಕೃತದ್ವೇಷಾ, ಎಷ್ಟೋ ಬಲಿಷ್ಠ ರಾಜರ ಜೊತೆಗೆ ದ್ವೇಷ ಮಾಡಿಕೊಂಡವನು ನಾನು. ಇಂಥ ನನ್ನನ್ನು ಯಾಕೆ ಉರಿಸಿದೆ ನೀನು? ಬೇರೆ ಯಾರನ್ನಾದರೂ ಮದುವೆ ಮಾಡ್ಕೊಳ್ಬಹುದಾಗಿತ್ತಲ್ಲ ಅಂತ ಸುಮ್ಮನೆ ಒಂದು ಸಲ ಕೇಳಿದ್ದಕ್ಕೆ ರುಕ್ಮಿಣಿ ಮೂರ್ಛೆನೇ ಬಿದ್ದಂತೆ. ಅಯ್ಯೋ, ಏನು ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತ ಮೂರ್ಛೆ ಬಿದ್ದು ಅದಕ್ಕೆ ಬೇರೆ ವ್ಯಾಖ್ಯಾನ ಮಾಡಿ ತನ್ನ ಭಕ್ತಿ ಎಷ್ಟಿದೆ ಕೃಷ್ಣನ ಮೇಲೆ ಅನ್ನೋದನ್ನು ರುಕ್ಮಿಣಿ ದೇವಿ ತೋರಿಸ್ತಾ ಇದ್ದಾಳೆ. ಇದೆಲ್ಲ ಭಾಗವತದಲ್ಲಿ ನಾವು ವಿಶೇಷ ರುಕ್ಮಿಣಿ ಕೃಷ್ಣನ ಮೇಲಿಟ್ಟಂಥ ಪ್ರೀತಿ, ಸತ್ಯಭಾಮೆ ಎಲ್ಲ. ನರಕಾಸುರನನ್ನು ಕೊಂದು ನರಕಾಸುರನನ್ನು ಸಂಹಾರ ಮಾಡಿ ಶ್ರೀಕೃಷ್ಣ 16,100 ಮಂದಿಯನ್ನು ಮದುವೆ ಮಾಡಿಕೊಂಡ. ಅದು ಅಷ್ಟೇ. ಯಾಕೆ ಮಾಡಿಕೊಂಡ? ಅವನಿಗೊಂದು ಚಾಪಲ ಅಲ್ಲ, ವಿವಾಹದ ಚಾಪಲ ಅಲ್ಲ. ನರಕಾಸುರ 16,000 ಮಂದಿ 100 ಮಂದಿಯನ್ನು ಬಂಧನದಲ್ಲಿಟ್ಟಿದ್ದ. ಯಾರದ್ದೂ ಶೀಲಭಂಗ ಆಗಿಲ್ಲ. ಆದರೆ ಅವರ ಗತಿ ಏನು? ಕೃಷ್ಣ ಹೋಗಿ ನರಕಾಸುರನನ್ನು ಕೊಂದ. ಅವನು ನರಕಾಸುರ ವರಾಹದೇವರ ಮಗ. ಕೃಷ್ಣ ಹೇಳ್ತಾನೆ, ತನೂತ್ಪನ್ನಾನಿ ಅಪತ್ಯಾನಿ ಭಕ್ತಾಸ್ತು ತನವೋ ಮಮ. ನರಕಾಸುರ ನನ್ನ ತನುವಿನಿಂದ ಹುಟ್ಟಿರಬಹುದು, ವರಾಹ ರೂಪದಿಂದ ಹುಟ್ಟಿರಬಹುದು, ಅವನು ಮಗ. ಆದರೆ ಭಕ್ತರು ನನ್ನ ತನು ಇದ್ದ ಹಾಗೆ. ಅವರು ತನುವಿನಿಂದ ಹುಟ್ಟಿದವರು ಮಕ್ಕಳು, ನನ್ನ ತನುವೇ ಆಗಿದ್ದಾರೆ ಭಕ್ತರು. ಆದ್ದರಿಂದ ನನಗೆ ಭಕ್ತರು ಮುಖ್ಯ ಅಂತ ಹೇಳಿ ನರಕಾಸುರನ ವಧೆ ಮಾಡಿ 16,100 ಮಂದಿಯನ್ನು ಮದುವೆ ಮಾಡಿಕೊಂಡ. ಅಶುಭೈರ್ ಅಲಿಪ್ತ, ಯಾವುದೇ ರೀತಿಯಾದ ಅಶುಭ ಚಿಂತನೆ ಮಾಡಬೇಡಿ. ಇಲ್ಲದೇ ಇದ್ದರೆ ಕೃಷ್ಣ ಅಷ್ಟು ಮಂದಿಯನ್ನು ಮದುವೆ ಮಾಡಿಕೊಳ್ಳದೇ ಇದ್ದರೆ ಅವರ ಗತಿ ಏನಾಗ್ತಿತ್ತು? ಅವ್ರು ಕೇಳಿದ್ರಂತೆ, ಕೃಷ್ಣ ನಮ್ಮನ್ನೇನೋ ಬಿಡಿಸಿದಿ, ಮುಂದೆ ನಮ್ಮ ಗತಿ ಏನು? ಯಾರು ನಮ್ಮನ್ನು ಮದುವೆ ಮಾಡಿಕೊಳ್ತಾರೆ? ನರಕಾಸುರನ ಬಂಧನದಲ್ಲಿದ್ದವರು ಎಲ್ಲರೂ ಅನುಮಾನ ಪಡ್ತಾರೆ, ನಮ್ಮ ಗತಿ ಏನು? ಕೃಷ್ಣ ಹೇಳಿದ, ನಾನು ನಿಮ್ಮನ್ನು ಮದುವೆ ಮಾಡ್ಕೋತೇನೆ ಎಂದ. ನೀವು ಮದುವೆ ಇಲ್ಲದೆ ಉಳಿಬಾರ್ದು. ಯಾರು ಮದುವೆ ಮಾಡಿಕೊಳ್ಳೋದಿಲ್ಲ. ಇವರು ಶುದ್ಧವಾಗಿದ್ದಾರೆ ಅನ್ನೋದು ಬೇರೆ ಯಾರಿಗೂ ಗೊತ್ತಿಲ್ಲ, ಕೃಷ್ಣನಿಗೆ ಗೊತ್ತು. ಅದರಿಂದ ನಾನು ನಿಮ್ಮನ್ನು ಮದುವೆ ಮಾಡ್ಕೋತೇನೆ. ಅವರಂದರು, ನಿನಗೆ ಜನ ಏನು ಅನ್ಲಿಕ್ಕಿಲ್ಲ, ಈಗೇನು ಬಿಟ್ಟಿದ್ದಾರೆ, ಎಲ್ಲ ಅಂದಿದ್ದಾರೆ, ಜಾರ ಚೋರ ಅಂತ ಅಂದಾಗಿದೆ. ಇದು ಅನ್ಲಿ, ನಾನಂತೂ ನೀವು ಮದುವೆ ಇಲ್ಲದೆ ಉಳಿಬಾರ್ದು, ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ಅಷ್ಟು ರೂಪ ಧರಿಸಿ ಮದುವೆ ಮಾಡಿಕೊಂಡಿದ್ದಾನೆ ಶ್ರೀಕೃಷ್ಣ. ಎಂಥ ಅನ್ಯೋನ್ಯತೆ, ಕೃಷ್ಣನ ಔದಾರ್ಯ, ಆ ಹೆಂಡಂದಿರ ಒಂದು ಪ್ರೀತಿ, ಕೃಷ್ಣನ ಮೇಲಿರ್ತಕ್ಕಂಥ ಭಕ್ತಿ, ಇದನ್ನೆಲ್ಲ ನೋಡಬೇಕು. ಆದ್ದರಿಂದ ಕೃಷ್ಣನ ಕಥೆ ಪೂರ್ತಿ ಒಳ್ಳೆ ನೀತಿಯನ್ನೇ ತಿಳಿಸ್ತಕ್ಕಂಥದ್ದು. ನಮ್ಮ ಭಾರತದ ಸಂಸ್ಕೃತಿ ನೀತಿ ಬಹಳ ಅಪೂರ್ವವಾಗಿ ಕೃಷ್ಣನ ಚರಿತ್ರೆಯಲ್ಲಿ ಬಿಂಬಿತವಾಗಿದೆ. ರಾಸಕ್ರೀಡೆ ಮಾಡಿದ್ನಲ್ಲ, ಇದೇನಿದು? ಅದಕ್ಕೆ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ರಾಸಕ್ರೀಡೆ ಕೃಷ್ಣ ಮಾಡಿದ ಅಂತನ್ನೋದು ಅದು ಅಲೌಕಿಕ, ದೇವಗೋಚರವಾದದ್ದು ಅದರ ರಹಸ್ಯ. ಯಾಕೆ ಅಂದರೆ, ಯಾವ್ಯಾವ ಗೋಪಿಕಾ ಸ್ತ್ರೀಯರನ್ನು ಬರಮಾಡಿಕೊಂಡು ರಾಸಕ್ರೀಡೆ ಆಡಿದ ಅಂತ ಉಂಟು, ಆ ಎಲ್ಲ ಗೋಪಿಕಾ ಸ್ತ್ರೀಯರು ಆ ಹುಣ್ಣಿಮೆ ರಾತ್ರಿ ಅವರವರ ಗಂಡಂದಿರ ಪಕ್ಕದಲ್ಲೇ ಇದ್ದರಂತೆ, ಅಲ್ಲಲ್ಲೇ ಇದ್ದರು, ಅವರವರ ಮನೆಯಲ್ಲೇ ಇದ್ದರು ಅಂತ ಭಾಗವತದಲ್ಲೇ ಇದೆ. ಮನ್ಯಮಾನಾಹ ಸ್ವಪಾರ್ಶ್ವಸ್ಥಾನ್ ಸ್ವಾನ್ ಸ್ವಾನ್ ದಾರಾನ್ ವ್ರಜೌಕಸಃ ನಾಸೂಯನ್ ಖಲು ಕೃಷ್ಣಾಯ ಮೋಹಿತಾಸ್ತಸ್ಯ ಮಾಯಯ. ಹೀಗೆ ಶ್ರೀಕೃಷ್ಣನ ಜೊತೆಗೆ ಬಂದವರೆಲ್ಲ ಅವರವರ ಮನೆಯಲ್ಲೇ ಇದ್ದರು ಅಂತಂದರೆ ಅದು ತೀರಾ ಅಲೌಕಿಕವಾಗಿರ್ತಕ್ಕಂಥದ್ದು. ಲೌಕಿಕವಾಗಿ ಅದನ್ನು ಚಿಂತನೆ ಮಾಡ್ತಕ್ಕದ್ದೇ ಅಲ್ಲ. ಕೆಲವು ಶ್ರೀಕೃಷ್ಣನ ಕಥೆ ಆಗಿದೆ. ರಾಮದೇವರು ಹೇಗೆ ರಾಮ ಪುರಸ್ತಾತ್ ಪರತೋಪಿ ರಾಮ ಅಂತ ಅಮಾನುಷವಾದ ರೀತಿಯಲ್ಲಿ ತೋರಿಸ್ಕೊಂಡಿದ್ದಾನೋ, ಕೃಷ್ಣ ಕೆಲವು ಕೃತ್ಯಗಳನ್ನು ಅಮಾನುಷವಾಗಿ ತೋರಿಸಿದ್ದಾನೆ. ಆದ್ದರಿಂದ ಯಾವುದೇ ಆಕ್ಷೇಪಕ್ಕೆ ಅವಕಾಶವೇ ಇಲ್ಲ ಅನ್ನೋದನ್ನು ವಿಶೇಷವಾಗಿ ಸ್ವಾಮಿಗಳವರು ತಿಳಿಸ್ಕೊಡ್ತಾ ಇದ್ದಾರೆ. ಕೃಷ್ಣನ ಚರಿತ್ರೆ ಹೀಗೆ ಅನೇಕ ರೀತಿಯಾದ ಲೋಕನೀತಿಯನ್ನು ತಿಳಿಸ್ತಾ ಇದೆ. ಇಂಥ ಶ್ರೀಕೃಷ್ಣನ ರುಕ್ಮಿಣಿ ಕಲ್ಯಾಣ, ಆ ರುಕ್ಮಿಣಿಯಲ್ಲಿ ಮಕ್ಕಳನ್ನು ಪಡೆದದ್ದು, ಇವೆಲ್ಲ ವರ್ಣನೆ ಮಾಡಿ ಶುಕಾಚಾರ್ಯರು ಶ್ರೀಕೃಷ್ಣ ಪರಂಧಾಮಕ್ಕೆ ಹೋಗೋದನ್ನು ಕೂಡ ತಿಳಿಸಿದರು. ಬ್ರಹ್ಮಾದಿಗಳ ಪ್ರಾರ್ಥನೆಯಂತೆ ತನ್ನ ಲೋಕಕ್ಕೆ ತಾನು ಹೋಗಿದ್ದಾನೆ. ಆಮೇಲೆ ಕಲಿಯುಗ ಪ್ರಾರಂಭ ಆಯಿತು. ಕೃಷ್ಣ ತನ್ನ ಲೋಕಕ್ಕೆ ಹೋದ ಕೂಡಲೇ ಕಲಿಯುಗ ಪ್ರಾರಂಭ ಆಯಿತು. ಪರೀಕ್ಷಿತ್ ರಾಜ ಕೇಳ್ತಾನೆ ಶುಕಾಚಾರ್ಯರನ್ನ, ಕಲಿಯುಗದ ಧರ್ಮ ಏನು? ಕಲಿಯುಗದಲ್ಲಿ ಸಜ್ಜನರು ಹೇಗೆ ಉದ್ಧಾರ ಆಗಬೇಕು? ಕಲವು ಕೇಶವ ಕೀರ್ತನಾತ್. ಕಲಿಯುಗದಲ್ಲಿ ಉದ್ಧಾರ ಆಗಬೇಕಾದರೆ ಶ್ರೀಕೃಷ್ಣನ ಕೀರ್ತನ ನಡಿಬೇಕು. ಭಗವಂತನ ನಾಮಕೀರ್ತನೆಯಿಂದ, ಕಥಾಕೀರ್ತನೆಯಿಂದ, ಗುಣಕೀರ್ತನೆಯಿಂದ ಕಲಿಯುಗದವರು ಉದ್ಧಾರ ಆಗಬಹುದು. ಕಲೇರ್ ದೋಷನಿಧೇ ರಾಜನ್ ಅಸ್ತಿಶೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ವ್ರಜೇತ್. ಕಲಿಯುಗದಲ್ಲಿ ಬೇಕಾದಷ್ಟು ದೋಷಗಳಿದೆ,
ಆದರೆ ಅದನ್ನೆಲ್ಲ ಹೊಡೆದು ಹಾಕ್ತಕ್ಕಂಥ ಒಂದು ಗುಣ ಇದೆ, ಏನು ಅಂತಂದರೆ ಕೀರ್ತನಾದೇವ ಕೃಷ್ಣಸ್ಯ, ಶ್ರೀಕೃಷ್ಣನ ಕಥಾ ಕೀರ್ತನ ಗುಣಕೀರ್ತನಾದಿಗಳಿಂದ ಮುಕ್ತ ಸಂಘ ಪರಂ ವ್ರಜೇತ್, ಕಲಿಯುಗದ ಎಲ್ಲ ಸಂಘ ದೋಷವನ್ನು ಪರಿಹಾರ ಮಾಡಿಕೊಂಡು ಅವನು ಶ್ರೇಯೋಭಾಗಿ ಆಗಬಹುದು, ಶ್ರೇಯಸ್ಸನ್ನು ಪಡಿಬಹುದು ಅಂತ ಶುಕಾಚಾರ್ಯರು ಕಲಿಯುಗದಲ್ಲಿದ್ದವರಿಗೆಲ್ಲ ಸಮಾಧಾನ ಹೇಳಿದ್ದಾರೆ. ಆನಂತರ ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನು ಬೀಳ್ಕೊಡ್ತಾನೆ, ಕಳಿಸ್ತಾನೆ. ಮುಂದೇನಾಯಿತು ಅನ್ನೋದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ತಿಳಿಸ್ತಾರೆ. 7 ದಿವಸ ಆಯಿತು ಅಂತ ತಕ್ಷಕ ಸರ್ಪ ಬಂದು ಪರೀಕ್ಷಿತ್ ರಾಜನನ್ನು ಕಚ್ಚುತ್ತದೆ. ಪರೀಕ್ಷಿತ್ ರಾಜ ಭಾಗವತ ಕೇಳಿ ಪರಮ ಪುನೀತನಾಗಿದ್ದ, ಪವಿತ್ರನಾಗಿದ್ದಾದ್ದರಿಂದ ಅವನು ನರಕಕ್ಕೆ ಹೋಗಲಿಲ್ಲ. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಅಂತ ಭಗವಂತನ ಪಾದಮೂಲ ಸೇರಿದ ಪರೀಕ್ಷಿತ್ ರಾಜ. ಆಮೇಲೆ ಜನಮೇಜಯ ರಾಜ ಸರ್ಪಯಾಗ ಮಾಡ್ತಾನೆ, ಅದನ್ನು ಬೃಹಸ್ಪತ್ಯಾಚಾರ್ಯರು ತಡಿತಾರೆ. ಎಲ್ಲದಕ್ಕೂ ಅವರವರ ಕರ್ಮ ಕಾರಣ. ಪರೀಕ್ಷಿತ್ ರಾಜನ ಸಾವಿಗೆ ತಕ್ಷಕ ಒಂದು ನಿಮಿತ್ತ, ಅವನ ಕರ್ಮ ಕಾರಣ. ನೀನು ಹೀಗೆ ಸರ್ಪಯಾಗ ಮಾಡಬೇಡ ಅಂತ ತಡೆದ್ರು. ಅವನು ಬೃಹಸ್ಪತ್ಯಾಚಾರ ಮಾತಿಗೆ ಸರ್ಪಯಾಗ ನಿಲ್ಲಿಸ್ತಾನೆ. ಇದನ್ನೆಲ್ಲ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳ್ತಾರೆ. ಕೊನೆಯಲ್ಲಿ ಶೌನಕಾದಿಗಳು ಪ್ರಾರ್ಥನೆ ಮಾಡ್ತಾರೆ, ಇಷ್ಟೆಲ್ಲ ಭಾಗವತ ಹೇಳಿದಿರಿ, ಕೃಷ್ಣನ ಕಥೆ, ಆ ಕೃಷ್ಣನಲ್ಲಿ ಭಕ್ತಿ ಮಾಡಬೇಕು, ಇನ್ನಷ್ಟು ಭಾಗವತ ಧರ್ಮ ಅನುಷ್ಠಾನ ಮಾಡಬೇಕು, ಅದಕ್ಕಾಗಿ ನಮಗೆ ಪೂರ್ಣ ಆಯುಷ್ಯ ಬೇಕು. ಪೂರ್ಣ ಆಯುಷ್ಯ ದೊರೆಯುವಂತೆ ಮಾರ್ಕಂಡೇಯರ ಸ್ಮರಣೆ ಮಾಡಿರಿ ಅಂತ ಹೇಳ್ತಾರೆ. ಮಾರ್ಕಂಡೇಯರ ಸ್ಮರಣೆ ಮಾಡಿದರೆ ಪರಿಪೂರ್ಣ ಆಯುಷ್ಯ ದೊರೀತದೆ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ ಅಂತ ಅವರನ್ನು ಪ್ರಾರ್ಥನೆ ಮಾಡೋದುಂಟು. ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡ್ತಕ್ಕಂಥವರು ಮಾರ್ಕಂಡೇಯರು. ಅಂಥ ಮಾರ್ಕಂಡೇಯರ ಸ್ಮರಣೆಯೊಂದಿಗೆ ಭಾಗವತ ಮುಕ್ತಾಯ ಆಗ್ತಾಯಿತ್ತು. ಮಾರ್ಕಂಡೇಯರಿಗೆ ಬಹಳ ಅಲ್ಪಾಯುಷ್ಯ ಇತ್ತಂತೆ, ಬಹಳ ಅಲ್ಪಾಯುಷ್ಯ. ಅವರಿಗೆ ಗೊತ್ತಾಯಿತು ಜಾತಕದ ಪ್ರಕಾರ 9 ವರ್ಷ ಆಯುಷ್ಯಂ ಪ್ರಾಪ್ಯ ಅಂತ, 9 ವರ್ಷ ಆಯುಷ್ಯ. ಅವರ ಅಜ್ಜನನ್ನು ಕೇಳಿದ್ರಂತೆ ಮಾರ್ಕಂಡೇಯ, 9 ವರ್ಷ ಆಯುಷ್ಯ ಏನು ಮಾಡಬೇಕು ಅಂತ. ಅದಕ್ಕೆ ಮಾರ್ಕಂಡೇಯರು ಅವರ ಅಜ್ಜ ಹೇಳಿದ್ರಂತೆ, ನಿನಗಿಂತ ಹಿರಿಯರು ಯಾರ್ಯಾರು ಸಿಗ್ತಾರೆ ಅವರಿಗೆಲ್ಲ ನಮಸ್ಕಾರ ಮಾಡ್ತಾ ಹೋಗು ಅಂತ. ಎಲ್ರಿಗೂ ನಮಸ್ಕಾರ ಮಾಡು, ಬಗ್ಗೂ ನಮಸ್ಕಾರ ಮಾಡು. ಏನು ಸಂಬಂಧ? ಬಗ್ಗಿ ನಮಸ್ಕಾರ ಮಾಡಿದಾಗ ಅವರೆಲ್ಲ ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಷ್ಟು ಮಂದಿಯ ಆಶೀರ್ವಾದವನ್ನು ಪರಮಾತ್ಮ ಸುಳ್ಳು ಮಾಡೋದಿಲ್ಲ. ಆದ್ದರಿಂದ ಯಾರ್ಯಾರು ನಿನಗೆ ಸಿಗ್ತಾರೆ ಸಿಕ್ಕಾಗೆಲ್ಲ ಬಗ್ಗೂ ನಮಸ್ಕಾರ ಮಾಡು. ಅದರಿಂದ ನಿನ್ನ ಹೊಟ್ಟೆನೂ ಕರಗ್ತದೆ, ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಬಗ್ಲಿಲ್ಲ ಅಂತಂದರೆ ಆಯುಷ್ಯ ಕಡಿಮೆ ಆಗ್ತದೆ, ಹೊಟ್ಟೆ ಬೆಳೀತದೆ. ಆದ್ದರಿಂದ ಬಗ್ಗು ಹೊಟ್ಟೆ ಕರಗ್ತದೆ, ಆಯುಷ್ಯ ಜಾಸ್ತಿ ಆಗ್ತದೆ. ಅವರೆಲ್ಲರೂ ಆಶೀರ್ವಾದ ಮಾಡ್ತಾರೆ. ಈ ಉಪಾಯ ಹೇಳಿದರು ಮಾರ್ಕಂಡೇಯರು. ಹಾಗೆ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಮಾಡಿ ಎಲ್ಲರ ಕೈಯಿಂದ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಪಡೆದ್ರಂತೆ. ಅದನ್ನೆಲ್ಲ ಪರಮಾತ್ಮ ಸತ್ಯ ಮಾಡಬೇಕು ಅಂಥೇಳಿ ತಾನು ಇವರಿಗೆ ಪ್ರಳಯ ತೋರಿಸ್ತಾನೆ. ಆಮೇಲೆ ರುದ್ರದೇವರನ್ನ ಕಳಿಸಿದ. ರುದ್ರದೇವರು ಮಾರ್ಕಂಡೇಯರನ್ನ 7 ಕಲ್ಪ ಆಯುಷ್ಯ ಕೊಟ್ಟು ಚಿರಂಜೀವಿಗಳನ್ನಾಗಿ ಮಾಡಿದರು, ಅಪಮೃತ್ಯು ಪರಿಹಾರ ಮಾಡಿದರು ಅನ್ನೋ ಕಥೆಗೆ ಭಾಗವತ ಮುಕ್ತಾಯ ಆಗ್ತಾಯಿದೆ. ಭಾಗವತದ ಸ್ವಾರಸ್ಯ ಅಂದರೆ ಇದು. ಆರಂಭದಲ್ಲಿ ಪರೀಕ್ಷಿತ್ ರಾಜನ ಅಪಮೃತ್ಯುವನ್ನು ಶ್ರೀಕೃಷ್ಣ ಪರಿಹಾರ ಮಾಡಿದ್ದು. ಗರ್ಭದಲ್ಲಿರುವಾಗಲೇ ಅಪಮೃತ್ಯು ಬಂದಿತ್ತು, ಅಶ್ವತ್ಥಾಮಾಚಾರ ಬ್ರಹ್ಮಾಸ್ತ್ರದಿಂದ ಶ್ರೀಕೃಷ್ಣ ಪರಿಹರಿಸಿದ. ಕೊನೆಯಲ್ಲಿ ಮಾರ್ಕಂಡೇಯರಿಗೆ ಬಂದ 9ನೇ ವಯಸ್ಸಿಗೆ ಬರಬಹುದಾದ ಅಪಮೃತ್ಯುವನ್ನು ರುದ್ರದೇವರು ಪರಿಹಾರ ಮಾಡಿದರು. ಹೀಗೆ ಹರಿಯ ಕಥೆ ಆರಂಭ ಆಗ್ತದೆ, ಹರನ ಕಥೆ ಕೊನೆ ಆಗ್ತದೆ. ಎರಡೂ ಕಥೆಯೂ ಕೂಡ ಅಪಮೃತ್ಯುವನ್ನು ಪರಿಹರಿಸಿ ಪೂರ್ಣಾಯುಷ್ಯವನ್ನು ಕೊಟ್ಟಿರ್ತಕ್ಕಂಥ ಕಥೆ. ಇದು ಭಾಗವತ ಪರಮ ಮಂಗಳಕರ ಅನ್ನೋದಕ್ಕೆ ಇದೇ ಸೂಚನೆ. ಆದ್ಯಂತಗಳಲ್ಲಿ ಪರಮ ಮಂಗಳಕರವಾದ ಆಯುಷ್ಯಪ್ರದವಾದಂಥ ಹರಿಹರರ ಚರಿತ್ರೆ ಬಂದಿದೆ. ಇಂಥ ಭಾಗವತವನ್ನು 7 ದಿವಸಗಳ ಕಾಲ ಆಗಲೇ ಹೇಳಿದಂತೆ ವಿರಸಾಮಪ್ಯಮೂಂ ವಾಚಂ ಅಂತ ವಿರಸವಾದ ಮಾತುಗಳು ನಮ್ಮದೆಲ್ಲ. ಸಾಧ್ಯವಾದಷ್ಟು ಪ್ರಯತ್ನಪಟ್ಟು ಒಂದು ಕೃಷ್ಣನ ಸೇವೆ ಆಗಬೇಕು ಅಂತ ಇಲ್ಲಿ ಪ್ರವಚನ ಮಾಡಿದ್ದೇವೆ. ಭುವನೇಂದ್ರ ಕಿದಿಯೂರೂರು ಮೊದಲು ಕರೆದಾಗ ಹೇಳಿದೆ, ಅಷ್ಟು ಆರೋಗ್ಯ ಇಲ್ಲ, ಚಾತುರ್ಮಾಸ್ಯದಲ್ಲಿ ಬಹಳ ಶ್ರಮ ಆಯಿತು, ಆಮೇಲೆ 30 ದಿವಸದ ಉತ್ತರ ಭಾರತ ಯಾತ್ರೆ ಶ್ರಮ, ಅದರಿಂದ ಸ್ವಲ್ಪ ಕಷ್ಟ ಅಂತಂದೆ. ಒಂದು ಮಾತು ಹೇಳಿದರು ಭುವನೇಂದ್ರವರು, ಇಲ್ಲ ಕೃಷ್ಣ ಏನೋ ಗಡಿಬಿಡಿ ಮಾಡೋದಿಲ್ಲ, ನೀವು ಬನ್ನಿ ಅಂತಂದರು. ಅವ್ರ ಮಾತಿನಿಂದ ಧೈರ್ಯ ಬಂತು, ಆದರೂ ಬೇಡ ಅಂತ ಹಿಂದೇಟು ಹಾಕಿದೆ. ಕೊನೆಗೆ ಸ್ವಾಮಿಗಳ ಮೂಲಕ ಆದೇಶ ಮಾಡಿಸಿದರು. ನಮ್ಮ ಗುರುಗಳ ಆದೇಶ ಮಾಡಿದ ಮೇಲೆ ಅದನ್ನು ಮೀರುವ ಶಕ್ತಿ ಇಲ್ಲವೇ ಇಲ್ಲ, ಆದ್ದರಿಂದ ಬರಲೇಬೇಕಾಯಿತು. ಇನ್ನೊಂದು ಉದ್ದೇಶ ಏನಿತ್ತು ಅಂತಂದರೆ, ನಮಗೆ ವಿದ್ಯಾಪೀಠದಲ್ಲಿ 12 ವರ್ಷ ನಮ್ಮನ್ನು ಸಾಕಿ
ಆಮೇಲೆ ತಾವೇ ಕೆಲವು ಉದ್ಗ್ರಂಥ ಪಾಠಗಳನ್ನು, ತರ್ಕ ಮತ್ತು ವೇದಾಂತದ ಉದ್ಗ್ರಂಥ ಪಾಠಗಳನ್ನು ಹೇಳಿ ಸುಧಾಮಂಗಳ ಮಾಡಿ ಅಲ್ಲೇ ಸುಮಾರು 25 ವರ್ಷದವರೆಗೆ ನಮಗೆ ಅಧ್ಯಾಪಕರಾಗಿ ಅಲ್ಲೇ ಸೇವೆ ಮಾಡುವಂಥ ಭಾಗ್ಯವನ್ನು ಕೂಡ ಕಲ್ಪಿಸಿಕೊಟ್ಟರು. ಉಪನ್ಯಾಸ ಅಲ್ಲಿ ಬೇರೆ ಬೇರೆ ಕಡೆ ಉಪನ್ಯಾಸ ಮಾಡಿಸ್ತಾ ಇದ್ದರು. ಹೇಗೆ ಉಪನ್ಯಾಸ ಮಾಡಬೇಕು ಅನ್ನೋದನ್ನು ತಿದ್ದಿ ಹೇಳಿದವರು. ಸಭೆ ಕೆಲವು ವಿಷಯಗಳು ಹೇಳೋದಿರ್ತದೆ, ಕೆಲವು ಕಠಿಣವಾದ ವಿಷಯ ಇರ್ತದೆ, ಕೆಲವು ಇದ್ದದ್ದಕ್ಕೆ ಅಂತರಾರ್ಥ ಬೇರೆ ಇರ್ತದೆ, ಇದ್ದದ್ದನ್ನು ಹೇಳೋ ಹಾಗಿಲ್ಲ, ಯಾರಿಗೂ ಹರಟಾಗಬಾರ್ದು, ಮನಸ್ಸಿಗೆ ಹರಟಾಗಬಾರ್ದು. ಅನೇಕ ಸಲ ಉಪನ್ಯಾಸ ಆದ ಕೂಡಲೇ ಅಲ್ಲಿ ಹೇಳ್ತಾ ಇದ್ದಿಲ್ಲ, ಸುಮ್ಮನೆ ಇರ್ತಿದ್ರು. ಉಪನ್ಯಾಸ ಆಗಿ ವ್ಯಾನ್ನಲ್ಲಿ ಕೂತು ಕೂಡಲೇ ಹೇಳೋದು, ಇಂಥ ವಿಷಯ ಹೀಗೆ ಹೇಳಬೇಕಾಗಿತ್ತು ಅಂತ ತಿದ್ದಿ ಒಂದಿಷ್ಟು ಕಲಿಸಿದರು. ಹೇಗೆ ಮಾಡಬೇಕು ಅನ್ನೋದನ್ನು ಸಾಧ್ಯವಾದಷ್ಟು ಅಳವಡಿಸ್ಕೊಂಡಿದ್ದೇವೆ. ಅವರ ಎದುರುಗಡೆ ಒಪ್ಪಿಸಲಿಕ್ಕೆ ಇದೊಂದು ಅವಕಾಶ ಅನ್ನೋ ದೃಷ್ಟಿಯಿಂದ ಬಂದು ನನಗೆ ಕೃಷ್ಣನ ಸನ್ನಿಧಾನದಲ್ಲಿ ಭಾಗವತ ಸಪ್ತಾಹ ನಡೀತು ಅಂತ ಅನ್ನೋದು ಒಂದಾದರೆ, ವೇದವ್ಯಾಸ ದೇವರ ಎದುರಿಗೆ ಕೂತುಕೊಂಡು ಭಾಗವತ ಹೇಳಿದ ಹಾಗೆ ಇನ್ನೊಂದು ಅನುಭವ ಆಗ್ತಾ ಇದೆ. ಅವರ ವ್ಯಕ್ತಿತ್ವ ಬಹಳ ದೊಡ್ಡದು. ಎಲ್ಲೋ ಮಂಗಳದ ದಿವಸ ಬಂದು ಒಂದು 10 ನಿಮಿಷ ಬರಬಹುದಾಗಿತ್ತು. ಅವರು ಮಂಗಳದ ದಿವಸ 10 ನಿಮಿಷ ಬಂದು ಕೂತರು ಸಾಕಾಗಿತ್ತು. ಕೃಷ್ಣನ ಸರಳತನ ಎಷ್ಟಿದೆ ಅದನ್ನು ಮೀರಿದಂಥ ರೀತಿಯಲ್ಲಿ 7 ದಿವಸ ಬಂದು, ಅವರ ಕಾರ್ಯಭಾರ ಎಲ್ರಿಗೂ ಗೊತ್ತಿದೆ, ಅವರ ವಯಸ್ಸೆಷ್ಟು ಎಲ್ರಿಗೂ ಗೊತ್ತಿದೆ, ಅವರ ಶ್ರಮ ಎಲ್ರಿಗೂ ಗೊತ್ತಿದೆ. ನನಗೇ ಸಂಕೋಚ ಆಗ್ತಾಯಿತ್ತು, ಯಾಕೆ ಇಷ್ಟೊತ್ತು ಕೂಡ್ತಾರೆ, ಕೊನೆ ದಿವಸ 10 ನಿಮಿಷ ಕೂತರು ಸಾಲದೆ ಅಂತ. ನಮಗೆ ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೂತಿದ್ದಾರೆ. ಅವರ ಸರಳತನ ಅಂಥದ್ದು. ಆದ್ದರಿಂದ ಬಂದು ಯಥಾಮತಿ ಸೇವೆ ಸಲ್ಲಿಸಿದ್ದೇನೆ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಮುಖ್ಯಪ್ರಾಣ ಅಂತರ್ಗತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ನಮಗೆ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಅಂತ. ನಾನೇ ಹೋಗಿ ಕೃಷ್ಣ ಅನುಗ್ರಹ ಮಾಡು ಅಂದರೆ ಕೇಳೋದಿಲ್ಲ, ಅವರು ಕೇಳಿದ್ರೆ ಮಾಡ್ತಾನೆ. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಅಂತ. ಸ್ವಾಮಿಗಳ ಹತ್ರ ಹೋಗುವಾಗ ಡೈರೆಕ್ಟಾಗಿ ಗೃಹಸ್ಥರು ಹೋದರೆ ಕೇಳೋದಿಲ್ಲ, ದಿವಾನರನ್ನೋ ಪಂಡಿತರನ್ನೋ ಕರ್ಕೊಂಡು ಹೋಗಬೇಕು. ಅವ್ರು ಹೇಳಿಸಿದ್ರು ಒಪ್ತಾರೆ ಹಾಗೆ. ಆದ್ದರಿಂದ ಅವರು ಪ್ರಾರ್ಥನೆ ಮಾಡಬೇಕು. ನಮಗೂ ಕೂಡ ಇನ್ನಷ್ಟು ಶ್ರೇಯಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ ಅಭಿವೃದ್ಧಿ ಆಗುವ ಹಾಗೆ ಮಾಡಲಿ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಭುವನೇಂದ್ರ ಕಿದಿಯೂರವರು ಅವ್ರಿಗೆ ಮಾಡೇ ಇದ್ದಾರೆ. ನಾನು ಇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಅವರಿಗೂ ಶ್ರೇಯಸ್ಸಾಗುವ ಹಾಗೆ ಮಾಡಿರಿ. ಮತ್ತು ಮಾತೆಯರು 4 ಮಂದಿ ಮಾತೆಯರು ಇಲ್ಲಿ ಏನು ಭಾಗವತದಲ್ಲಿ ಏನು ಬಂದಿದೆ ಅದೇ ದಾಸ ಸಾಹಿತ್ಯದಲ್ಲಿ ಬಂದಿರೋದು. ಭಾಗವತದಲ್ಲಿ ಬಂದದ್ದು ಹೇಗೆ ಅಂದರೆ, ತುಪ್ಪ ಹಾಲಿನಲ್ಲೇ ಇರ್ತದಂತೆ, ಆದರೆ ಹಾಲಿನಲ್ಲಿರೋ ತುಪ್ಪ ನಮಗೆ ಸಿಗೋದಿಲ್ಲ, ದಾಸ ಸಾಹಿತ್ಯಕ್ಕೆ ಬಂದಾಗ ಸಿಗ್ತದೆ. ಆ ರೀತಿ ದಾಸರುಗಳು ಪೃಥಕ್ಕಾಗಿ ಕ್ಷೀರದಲ್ಲಿರ್ತಕ್ಕಂಥ ತುಪ್ಪ ಅದನ್ನು ಪೃಥಕ್ಕರಿಸಿ ಮಾಡಿದಂತೆ ಪೃಥಕ್ಕರಿಸಿ ತಮ್ಮ ಪದಗಳಲ್ಲಿ ತುಂಬಿಟ್ಟಿದ್ದಾರೆ. ಅಂಥ ಪದಗಳನ್ನು ಸುಶ್ರಾವ್ಯವಾಗಿ ಹಾಡಿದವರು, ತಬಲಾ ಸಾಥಿ ಕೊಟ್ಟವರು, ಅವರಿಗೆಲ್ಲರಿಗೂ ಕೂಡ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ಈ ಕಾರ್ಯಕ್ರಮ ರೂಪಿಸುವಲ್ಲಿ ಕುಮಾರಸ್ವಾಮಿ ಅಂತ ಒಬ್ಬರು ಇದ್ದಾರೆ, ಎಲ್ರಿಗೂ ಉಡುಪಿಯವರಿಗೆ ಪರಿಚಿತ. ಆದರೆ ಆ ಕುಮಾರಸ್ವಾಮಿಯವರು ಎದುರೇ ಬರೋದಿಲ್ಲ, ಅವ್ರು ಯಾರು ಅಂತ ತೋರಿಸಲಿಕ್ಕೆ. ಎಲ್ಲೋ ಇರಬಹುದು ಹಿಂದುಗಡೆ. 7 ದಿವಸವೂ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅವರು. ಆದರೆ ಬಂದಿರ್ತಾರೆ, ಎಲ್ಲೋ ಒಂದು ಕಡೆ ಇರ್ತಾರೆ, ದಿವಸ ಮಾತಾಡ್ತಾರೆ ಫೋನ್ನಲ್ಲಿ. ಅಂಥ ಕುಮಾರಸ್ವಾಮಿಯವರ ಪಾತ್ರವೂ ಇದೆ. ಅವರಿಗೆಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಶ್ರೀಗಳವರು ಪ್ರಾರ್ಥನೆ ಮಾಡಲಿ ಅಂತ ಹೇಳಿ ಕೃಷ್ಣ ಅರ್ಪಣೆ.